ನಮಸ್ಕಾರ 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 ವೀಕ್ಷಕರೇ, ಹಾರ್ಡ್ ವರ್ಕ್ ಮಾಡೋರ ಹಾರ್ಟ್ ಬೀಟ್ ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ಸ್ವಾಗತ ಸುಸ್ವಾಗತ. ಕ್ರಿಯೇಟಿವ್ ಆಗಿ ಬದುಕೋರು ಯಾವತ್ತು ನಾವು ತಪ್ಪು ಮಾಡ್ತಾನೇ ಇದೀವೇನೋ ಅನ್ನೋ ಭಯದಲ್ಲಿ ಬದುಕಬೇಕಂತೆ. ಅದು ಅಂಜಿಕೆ ಅಲ್ಲ, ವಿನಯ ಅಂತಾರೆ ದೊಡ್ಡವರು. ಈ ವಿನಯ ಇದ್ರೆ ಮಾತ್ರ ದೊಡ್ಡವರಾಗಕ್ಕೆ ಸಾಧ್ಯ. ಎಂಥ ಮಾತಲ್ವಾ? ಈ ಮಾತಿಗೆ ಜೈ ಅಂತ ಹೇಳ್ತಾ ಮಿನಿಟ್ ಅಲ್ಲಿ ಮಿಲಿಯನ್ ಗೆಲ್ಲೋ ಆಟ ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಓಕೆ, ಕ್ಯಾಮ್ರಾ ರೆಡಿ. ನಾನು ಎಲ್ಲೋದ್ರೂ ಕ್ಯಾಪ್ಚರ್ ಮಾಡಪ್ಪ. ಓಕೆ, ಇವತ್ತಿನ ಆಟದ ಮೊದಲನೇ ಸ್ಪರ್ಧಿ ಯಾರು 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 ನಾನು ಯಾಕೆ ಹೀಗೆ ಓಡಾಡ್ಕೊಂಡು ಮಾತಾಡ್ತಿದ್ದೀನಿ ಅನ್ಕೊಂಡ್ರ? ಯಾಕೆ ಅಂದ್ರೆ ಇನ್ನೇನು ಗೊತ್ತಾಗೇ ಬಿಡುತ್ತೆ. ಇವರು ಕರ್ನಾಟಕದ ತುಂಬ ಅಭಿಮಾನಿಗಳನ್ನ ಹೊಂದಿರೋ ದೊಡ್ಡ ಮನೆ ಹುಡುಗ. ರಿಯಾಲಿಟಿ ದುನಿಯಾದ ತಕ್ಕದಿಮಿತ ಈತ. ನಿಂತಲ್ಲಿ ನಿಲ್ಲದ, ಕೂತಲ್ಲಿ ಕೂರದ ಒಂಥರ ಓಡಾಡೋ ಓಡಿಸಿ ನೃತ್ಯ. ಲೆಟ್ ಅಸ್ ವೆಲ್ಕಮ್ ಅಕುಲ್ ಬಾಲಾಜಿ. ಗಣಿ, ಹೇಗಿದ್ದೀರಾ ಅಕುಲ್ ಅವ್ರೆ? ಐ ಆಮ್ ವೆರಿ ಗುಡ್. ಗಣಿ, ಖುಷಿ ಇರಬೇಕು, ಯಾಕೆಂದ್ರೆ ಕೋಲಾರ ಗಣಿ ಇಲ್ಲಿದೆ ಅಲ್ವಾ? ಸೊ ಪ್ರೀತಿ ಜನಗಳು ಇಲ್ಲಿದ್ದಾರೆ, ಇನ್ನೇನು ಬೇಕು ಹೇಳಿ. ಫಸ್ಟ್ ಆಫ್ ಆಲ್ ಅಕುಲ್, ನಿಮ್ಗೆ ಸೂಪರ್ ಮಿನಿಟ್ಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷದಲ್ಲಿ ಅಕುಲ್ ಅವರೇ, ನಿಮ್ಮ ಲೈಫಲ್ಲಿ ಸೂಪರ್ ಮಿನಿಟ್ ಯಾವುದು, ಡಬ್ಬಾ ಮಿನಿಟ್ ಯಾವುದು? ಸೂಪರ್ ಮಿನಿಟ್ ಅಂದರೆ ನನ್ನ ಮಗ ಹುಟ್ಟಿದ್ಗಳಿಗೆ ನಿಜವಾಗ್ಲೂ ನನಗಿರುವಂಥ ಟೆನ್ಷನ್ಸ್ ಇರ್ಬೋದು, ಒಂದು ನಮ್ಮ ತಂದೆ ತೀರೋದ್ರು ಅನ್ನೋ ಒಂದು ದುಃಖ ತುಂಬಾ ಕಾಡ್ತಾ ಇತ್ತು. ಆ ಟೈಮಲ್ಲಿ ನನ್ನ ತಂದೆ ನನ್ನ ಮಗನಾಗಿ ಹುಟ್ಟಿದ್ರಲ್ಲ, ದಟ್ ವಾಸ್ ದ ಬೆಸ್ಟ್ ಆ್ಯಂಡ್ ಸೂಪರ್ ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಮಿನಿಟ್ ಅದು. ಆ್ಯಂಡ್ ತುಂಬ ಡಬ್ಬಾ ಮಿನಿಟ್ ಅಂತಂದರೆ ಅಫ್ಕೋರ್ಸ್ ಮುಂಗಾರು ಮಳೆ ಮಿಸ್ ಆದಾಗ ಆ ಟೈಮಲ್ಲಿ ದಿಗಂತ್ ಕ್ಯಾರೆಕ್ಟರ್ ನನ್ನ ಕೇಳಿದ್ರು. ಇನ್ಫ್ಯಾಕ್ಟ್ ಇನ್ನೇನು ಹೊರಡಬೇಕು ಆ ಟೈಮಲ್ಲಿ ಬೇರೆ ಪ್ರೊಡ್ಯೂಸರ್ ಸಿಕ್ಕಿದ್ರು, ಇಲ್ಲ ಸರ್ ನೀವ್ ಯಾಕೆ ಸೆಕೆಂಡ್ ಕ್ಯಾರೆಕ್ಟರ್ ಮಾಡಕ್ ಹೋಗ್ತೀರಾ, ಮೇನ್ ಹೀರೋ ಮಾಡಿ ಅಂತ ನಿಲ್ಸಿದೀನಿ. ಓಕೆ, ಪಾಪ ಗಣೇಶ್ ಮಾಡ್ತಿದ್ದಾರೆ, ಓಕೆ ಅವ್ರು ಸ್ಯಾಕ್ರಿಫೈಸ್ ಮಾಡ್ರು, ಹುಡುಗಿನ ಮದುವೆ ಆಗ್ಬೇಕು. ಯಾಕೆ ಅಲ್ವಾ? ಕಮ್ ಆನ್. ಆಮೇಲೆ ಗೊತ್ತಾಯ್ತು ಬಟ್ ಈ ಒಂದು ಸಿನಿಮಾ ಡೂಪರ್ ಹಿಟ್ ಆದ್ಮೇಲೆ ಲಕ್ ಮಿಸ್ ಆಯ್ತಲ್ಲ ಒಂದು ಸೆಕೆಂಡ್ ಅಲ್ಲಿ ಅಂತ. ಸೊ ನೆವರ್ ನೋ, ಲೈಫ್ ಅಲ್ಲಿ ಈ ಚಿಕ್ಕ ಸಿನಿಮಾ ಅಂತ ಏನ್ ಹೇಳ್ತೀವೋ ಬಿಕಮ್ಸ್ ಅ ಬಿಗರ್ ಪಿಕ್ಚರ್. ಅಕುಲ್, ನಿಮ್ ಜೊತೆ ಆಡೋ ಜೋಡಿ ಯಾರು ಗೊತ್ತಾ? ಈಕೆ ಕೊಡಗಿನ ಕಾವೇರಮ್ಮ, ಈ ಟಿವಿಯ ಅರುಂಧತಿ ಅಮ್ಮ, ಆ ಟಿವಿಯ ಆಂಕರ್ ಅಮ್ಮ, ಆ ಮನೆಯ ಮಾಂಕಾಳಮ್ಮ, ಶ್ವೇತವರ್ಣದ ಗುಲಾಬಮ್ಮ, ಎಲ್ರಿಗೂ ಕಾಟ ಕೊಡೋ ತಾಯಮ್ಮ ನಮ್ಮ ಶ್ವೇತಮ್ಮ. ಪ್ಲೀಸ್ ವೆಲ್ಕಮ್. ಬೋರ್ಡ್ ಇರದ ಬಸ್ಸಲ್ಲಿ ಬಂದಿದ್ದೀರಾ ಅಲ್ವಾ? ಬಟ್ ಕರೆಕ್ಟ್ ಸ್ಟಾಪ್ ಅಲ್ಲೇ ಬಂದು ನಿಂತ್ಕೊಂಡಿದ್ದೀರಾ ಅಲ್ವಾ? ಸೂಪರ್ ಸ್ಟಾಪ್. ಅಲ್ಲ, ಟೈರ್ ಪಂಚರ್ ಆಗಿತ್ತು, ಅದಕ್ಕೆ ಇಲ್ಲಿ ಬಂದು ನಿಂತಿದ್ದಾರೆ. ನೀನು ನೋಡಿದ ತಕ್ಷಣ ಪಂಚರ್ ಆಗ್ಬಿಡ್ತು ಕಣೋ. ಪವರ್ ಅಮ್ಮ, ಪವರ್ ಅಲ್ಲ ಟುಸ್ಸು. ಶ್ವೇತಾ ಅವ್ರೆ,
ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ನಿಮಗೆ ಸ್ವಾಗತ, Thank you, sir. ಸುಸ್ವಾಗತ. Thank you. ನಿಮ್ಮ ಜೀವನದ ಸೂಪರ್ ಮಿನಿಟ್ ಯಾವುದು, ಡಬ್ಬಾ ಮಿನಿಟ್ ಯಾವುದು? ಸಿ ಗಣೇಶ್, ನನಗೆ ಸೂಪರ್ ಮಿನಿಟ್ಸ್ ಅಂತ ತುಂಬಾ ಇದೆ. ಅದರಲ್ಲಿ ಒಂದು ಹೇಳಬೇಕು, ಇವತ್ತು ಶ್ವೇತಾ ಚಂಗಪ್ಪ ನಾನು ನಿಂತಿದ್ದೀನಿ ಅಂತಂದರೆ ಐ ಥಿಂಕ್ ಐ ಫಿನಿಶ್ ಮೈ ಫಸ್ಟ್ PU. ನನಗೆ ಒಂದು ಸ್ಕ್ರೀನ್ ಟೆಸ್ಟ್ಗೆ ಕಾಲ್ ಬಂತು. ನನ್ನ ಹತ್ರ ಒಂದು ಫೋಟೋಸ್ ಇರಲಿಲ್ಲ, ಏನೂ ಇರಲಿಲ್ಲ. ಬಹುಶಃ ನಿಮಗೂ ಗೊತ್ತಿರ್ಬೋದು, ಎಸ್ ನಾರಾಯಣ್ ಸರ್ ಅವರ ಒಂದು ಸೀರಿಯಲಲ್ಲಿ ನನಗೆ ಲೀಡ್ ರೋಲ್ ಅವಕಾಶ ಬಂತು. ಅವತ್ತು ನಾನು ಲೀಡ್ ರೋಲ್ ಮಾಡೋದಕ್ಕೆ ಶುರುವಾಗಿದ್ದು ಆ್ಯಂಡ್ ನನ್ನ ಸೀರಿಯಲ್ ಜರ್ನಿ ಇದೇ ಥರನೇ ಕಂಟಿನ್ಯೂ ಆಗ್ತಿದೆ. ಆ್ಯಂಡ್ ಇವತ್ತಿನವರೆಗೂ ನಾನು ಲೀಡ್ ರೋಲ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ದ್ಯಾಟ್ ವಾಸ್ ಅ ಸೂಪರ್ ಮಿನಿಟ್ ಅಂತ ಹೇಳ್ಬೋದು. ಆ್ಯಂಡ್ ಡಬ್ಬಾ ಮಿನಿಟ್ಸ್ ಅಂತ ನಾನು ಯಾವುದನ್ನು ಕನ್ಸಿಡರ್ ಮಾಡಲ್ಲ, ಬಿಕಾಸ್ ಪ್ರತಿಯೊಂದು ಇಸ್ ಅನ್ ಎಕ್ಸ್ಪೀರಿಯನ್ಸ್. ಆಟ ಶುರು ಮಾಡೋಕ್ಕಿಂತ ಮುಂಚೆ ರೂಲ್ಸ್ ಏನು ಅಂತ ನಿಮ್ಮಿಬ್ಬರಿಗೂ ಹೇಳ್ಬಿಡ್ತೀನಿ. ಓಕೆ, ಇಬ್ರು ಸೆಲೆಬ್ರಿಟಿಗಳು ಒಬ್ರೆದ್ರು ಇನ್ನೊಬ್ರು ಆಡ್ತಾರೆ. ಮೊದಲು 4 ಪಾಯಿಂಟ್ ಅನ್ನ ಯಾರು ತಗೋತಾರೋ ಅವರು 2ನೇ ರೌಂಡ್ಗೆ ಕ್ವಾಲಿಫೈ ಆಗ್ತಾರೆ. ಮತ್ತೆ 50,000 ಅವ್ರದ್ದಾಗುತ್ತೆ. ಅಲ್ಲಿಂದ 10 ಲಕ್ಷಕ್ಕೆ 6 ಹೆಜ್ಜೆ 6 ಆಟ. ಈ ಹಾದಿಲಿ 3 ಲಕ್ಷಕ್ಕೊಂದು ಸೇಫ್ ಝೋನ್ ಇರುತ್ತೆ. ಹಾಗೆ 3 ಜೀವದಾನ ಅಂದ್ರೆ 3 ಲೈಫ್ಗಳು ಇರುತ್ತೆ. ಜೊತೆಲಿ ಯಾರು ಒಂದು ಆಟನ ಬೇಗ ಮುಗಿಸ್ತಾರೋ, ಮಿಂಚಿನ ವೇಗದಲ್ಲಿ ಮುಗಿಸ್ತಾರೋ ಅವ್ರಿಗೆ ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ ಬಹುಮಾನ ಕೂಡ ಇದೆ. ಶ್ವೇತ ಅವರೇ, ನೀವು ಈ ಸೀರಿಯಲ್ಲು ಸಿನಿಮಾಗೆ ಬರಲಿಲ್ಲ ಅಂದರೆ ಮಿಲ್ಟ್ರಿಗೆ ಸೇರಬೇಕು ಅಂತಿದ್ರಂತೆ, ನಿಜನಾ? ಹೌದು. ಎಸ್, ಬಿಕಾಸ್ ನಮ್ಮ ಮನೇಲೆಲ್ಲ ನಮ್ಮ ಅಂಕಲ್ ಆಗಿರ್ಬೋದು, ಆಲ್ಮೋಸ್ಟ್ ನಮ್ಮ ಮಮ್ಮಿ ಸೈಡ್ ಎಲ್ಲರೂ ಡಿಫೆನ್ಸಲ್ಲೇ ಇರೋದು. ಆ್ಯಂಡ್ ನಂಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ನಾನು ಡಿಫೆನ್ಸ್ ಜಾಯ್ನ್ ಆಗಿ, ಏನೇ ಆಗಿರ್ಬೋದು, ಆರ್ಮಿ, ನೇವಿ, ಏರ್ಫೋರ್ಸ್ ಏನಾದರೂ ಜಾಯ್ನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆಗಲಿಲ್ಲ. ಅದೇ ಈ ಕಡೆ ಬಂದೆ. ನೀವು ಹೋಗ್ಬೇಕಿತ್ತು ಆರ್ಮಿಗೆ. ಯಾಕೆ? ಇಷ್ಟು ಸುಂದರವಾದ ಹುಡುಗಿ ಹೋಗಿ ಪಾಕಿಸ್ತಾನ್ ಬಾರ್ಡ್ರಲ್ಲಿ ನಿಂತ್ಕೊಂಡು ಗನ್ ಹಿಡ್ಕೊಂಡು ನಿಂತಿರಿ, ಹೇಗಿರೋದು? ಒಂದು ಬಾಂಬು ಬೀಳ್ತಿರ್ಲಿಲ್ಲ, ಯಾಕೆಂದ್ರೆ ಇಲ್ಲಿಂದ ಮಿಸೈಲ್ ಕಳ್ಸಿರ್ತಿದ್ವಿ ನಾವು. ಆದ್ರೂ ಪರವಾಗಿಲ್ಲ, ನೀವು ಆರ್ಮಿಲಿ ಇಲ್ದೇ ಇದ್ರು ಯುದ್ಧ ನೀವು ಇದ್ ಕಡೆ ನಡೀತಾನೆ ಇರುತ್ತೆ ಅಲ್ವಾ? ಅದು ನಿನ್ನಂತವ್ರಿದ್ರೆ ನಡೀತಾನೆ ಇರುತ್ತೆ. ಹೌದಾ? ಏನ್ ನಡೆಯುತ್ತೆ? ಅಪ್ಪ, ಇಲ್ಲಿರೋದು ಬರೀ 16 ಕ್ಯಾಮ್ರಾ. ಅಲ್ಲ, ಎಲ್ಲ ಕ್ಯಾಮ್ರಾ ಫೇವರ್ ಕೊಟ್ಬಿಟ್ವಿ. ಈ ಯುದ್ಧದ ವಿಷಯ, ಬಾರ್ಡರ್ ವಿಷಯ, ಮಿಸೈಲ್ ವಿಷಯ ಯಾಕೆ ತಂದೆ ಗೊತ್ತಾ? ಅದು ಯೂಶಲಿ ನಾನು ತರಲ್ಲ ಈ ವಿಷಯ ಅಲ್ಲ. ನನ್ನ ನೀಲಿ ನಕ್ಷೆ ಡಿಸೈನ್ ಮಾಡೋ ಸಂಘದ ಅಧ್ಯಕ್ಷೆ ಇದ್ದಾಳಲ್ಲ, ನೀಲಾಂಬರಿ, ಅವ್ರು ತರ್ತಾ ಇರೋದು. ನೀಲಾಂಬರಿ, ನೀಲಿ ನಕ್ಷೆ, ಬ್ಲೂ ಪ್ರಿಂಟ್ ಪ್ಲೀಸ್. ಗಬ್ಬರ್ ಅಲ್ಲ, ರಬ್ಬರ್ ಸಿಂಗ್. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿದೆ. ಆ ಮಾತು ರಬ್ಬರ್ ಬ್ಯಾಂಡ್ಗಳಿಗೂ ಮ್ಯಾಚ್ ಆಗುತ್ತೆ. ಅದನ್ನ ಎಳೆದು ಬಿಟ್ಟಾಗ ವಿಚಿತ್ರವಾದ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದೇ ರಬ್ಬರ್ ಬ್ಯಾಂಡ್ಗಳನ್ನ ಬಳಸಿ ಎದುರಿಗೆ ಕಟ್ಟಿರೋ 3 ಅಂತಸ್ತಿನ ಟಿನ್ನಿನ ಮಹಡಿಯನ್ನು ಕೆಡವಬೇಕು. ಎಲ್ಲಾ ಟಿನ್ಗಳನ್ನು ನೆಲಕ್ಕುರುಳಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡುಗಳು. ಶ್ವೇತಾ, ಎಸ್, ನಿಮ್ಮನ್ನ ಸಪೋರ್ಟ್ ಮಾಡಕ್ಕೆ ಯಾರಿದ್ದಾರೆ? ಅಮ್ಮ ಬಂದಿದ್ದಾರೆ. ನೋಡಿ ಮೇಡಮ್, ಈ ಬ್ಯೂಟಿಫುಲ್ ಹುಡುಗಿ ಪ್ರಪಂಚಕ್ಕೆ ಬರ್ಬೇಕಂದ್ರೆ ಅವರೇ ಕಾರಣಕರ್ತರು. ಆಂಟಿ ನಮಸ್ತೆ ಪಾ. ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ವೆರಿ ಗುಡ್ ಆಂಟಿ. ಹಲೋ ಮೇಡಮ್. ನಮಸ್ತೆ ಗಣೇಶ್, ಚೆನ್ನಾಗಿದ್ಯಪ್ಪ? ಚೆನ್ನಾಗಿದೆ, ನೀವ್ ಹೇಗಿದ್ರಿ? ಚೆನ್ನಾಗಿದ್ದೀನಿ. ವೆರಿ ನೈಸ್. ಒಂದು ಆಲ್ ದ ಬೆಸ್ಟ್ ಹೇಳ್ಬಿಡಿ ಮಗಳಿಗೆ. ಆಲ್ ದಿ ಬೆಸ್ಟ್ ಶ್ವೇತಾ. ಥ್ಯಾಂಕ್ ಯು. ರೆಡಿ ಶ್ವೇತಾ ಅವ್ರೆ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಚಂಗಮ್ಮ ಅವರು ರಬ್ಬರ್ ಬ್ಯಾಂಡ್ ಅನ್ನ ಚಂಗಂತ ಹಾರಿಸಿ ಟಿಂಗ್ ಅಂತ ಟಿನ್ನ ಬೀಳಿಸ್ತಾ ಇದ್ದಾರೆ. ಆಹಾ, ಟಿಂಗ್ ಟಿಂಗ್ ಅಂತ ಬೀಳಿಸ್ತಾನೆ ಇದೆ. 4 ಇದೆ, 35 ಸೆಕೆಂಡ್ ಬ್ಯಾಲೆನ್ಸ್ ಇದೆ. ಶ್ವೇತಾ, ಒಳಗಿನ ವೀರ ವನಿತೆ. ಕೊನೆ ಟಿನ್ನು ಸ್ಟ್ಯಾಂಡಿಂಗು ಜಸ್ಟ್ ಟಚ್ ಅಂಡ್ ಗೋ ಅಲ್ಲಿ ಹೋಯ್ತೀವಿ. 11 seconds. Game fail.
difficult ಕಣೋ. Come on, very good target actually. Just one miss ಅಷ್ಟೇ. ವೆಲ್ ಟ್ರೈಡ್. ಥ್ಯಾಂಕ್ ಯು. ಏನ್ ಆಕ್ಚುಲಿ ಪಾಪ ಮಾಡಿದ್ಯಾ ಚಿನ್ನ ನೀನು ಯಾಕೆ ಬಿದ್ದಿಲ್ಲ ಪಾಪ? ಹಾ ಹುಡುಗಿ ಆಗಿರುತ್ತೆ ಹುಡುಗಿ ಬಿದ್ದಿಲ್ಲ. ಆಕ್ಚುಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾವ್ ಏನು ಕಂಫರ್ಟ್ ಅಲ್ಲಿ ಮಾಡ್ತೀವಿ, ಇಲ್ಲಿ ನಿಜವಾಗ್ಲೂ ಆ ಥರ ಇಲ್ಲ. ಅದು ಫಸ್ಟ್ ಗೇಮ್ಗೆ ಎಸ್, ಬಿಕಾಸ್ ಮ್ಯೂಸಿಕ್ ಸೌಂಡ್ ಈವನ್ ನಮಗೂ ಕೂಡ ಆಟ ಆಡಿಸಿ ಅಭ್ಯಾಸ ಇದೆ. ಅದನ್ನೇ ಎಲ್ಲರೂ ಹೇಳ್ತಿದ್ರು, ಆಟ ಆಡಿಸಿ ಅಭ್ಯಾಸ ಇದೆ, ಆಡಿ ಹೆಂಗೆ ಅಭ್ಯಾಸ ಗೊತ್ತಿಲ್ವಲ್ಲ ಅಂತ. ಬಟ್ ದಿಸ್ ಇಸ್ ಟಫ್, ಬಟ್ ಐ ಟ್ರೈಡ್. ವೆಲ್ ಟ್ರೈಡ್. ಅಕ್ಕುಲ್ ಬೀಳಿಸ್ತೀರಾ? ಪ್ರಯತ್ನ ಪಡ್ತೀನಿ ಅಷ್ಟೇನೆ. ಪ್ರತಿಯೊಂದು ಸಹಕರಿಸ್ಬೇಕಲ್ವಾ? ಎಸ್, ಎಫರ್ಟ್ಸ್, ಗುರಿ, ಲಕ್, ಎಸ್, ಈ ಮೂರು ಇದ್ರೆ ಖಂಡಿತ ಇದನ್ನು ಬೀಳಿಸ್ಬೋದು. ಐ ವಿಲ್ ಡೆಫಿನೆಟ್ಲಿ ನಾನು 100% ಹಾಕ್ತೀನಿ. ಆಲ್ ದ ಬೆಸ್ಟ್ ಅಕ್ಕುಲ್. ಥ್ಯಾಂಕ್ ಯು. ಅಕ್ಕುಲ್ ಅವರೇ, ಗಡಿ ಎದೆ ಬಡ್ದು ಜಾಸ್ತಿ ಆಯ್ತು, ಈಗ ಏನ್ ಮಾಡೋದು? ಓಕೆ ಶ್ವೇತಾ, ಏನಾದರೂ ಟಿಪ್ಸ್ ಕೊಡ್ತೀರಾ? ಚೆನ್ನಾಗಿ ಆಡ್ಬೇಡ. ಚೆನ್ನಾಗಿ ಆಡ್ಬೇಡ. ಇಲ್ಲ, ಚೆನ್ನಾಗಿ ಆಡು, ಗುರಿ ಇಡು ಅಷ್ಟೇ. ಅದು ಹೇಳೋದು ಸುಲಭ, ಅಲ್ಲ ಆಡ್ಬೇಕಾದ್ರೇನೆ ಟೆನ್ಷನ್ ಗೊತ್ತಾಗೋದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರೆಡಿ ಅಕ್ಕುಲ್? The game begins in 3, 2, 1. ಒಂದೇ ಏಟಿಗೆ ಒಂದು ಬಿಟ್ಟು ಎಲ್ಲ ಬಿದ್ದೋಯ್ತು. ಅಕ್ಕುಲ್ 1, ಶ್ವೇತಾ 0. ಒಂದು ಗೆದ್ದಿದ್ದು ಯಾವ ವರ್ಲ್ಡ್ ಕಪ್ ಗೆದ್ದಿಲ್ಲಪ್ಪ ಇದು. ಥ್ಯಾಂಕ್ ಯು. ಬಹುಶಃ ಎನರ್ಜಿ ನನ್ಗೆ ಬಂದಿದ್ದು ಇಲ್ಲಿಂದಾನೆ. ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಕ್ಕುಲ್ ಅವ್ರೆ, ಇದು ಟೆಕ್ನಿಕಲ್ ಅಕ್ಕ, ಇದು ಜನಗಳ ಎನರ್ಜಿ. ಯಾ, ಈ ಡವ್ ಎಲ್ಲ ಬೇಡ. ಇವ್ರು ತುಂಬಾ ಜನಕ್ಕೆ ಎನರ್ಜಿ ಕೊಟ್ರು, ಗೆದ್ದೇ ಇಲ್ಲ ಇಲ್ಲಿ. ಬಹುಶಃ ನನಗೆ ವರ್ಕ್ ಆಗ್ತಿದೆ ಆಕ್ಚುಲಿ, ಲಕ್ ಫೇವರ್ ಆಗಿ ನಿಮ್ಮಿಂದ. ಇರ್ಲಿ, ಅದೇ ಜೋಶ್ ಇರ್ಲಿ. ಆದ್ರೆ ಟೆಕ್ನಿಕಲ್ ಅಕ್ಕ. ಆಕ್ಚುಲಿ ಒಂದ್ ಕಡೆ ಟೆಕ್ನಿಕ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಶ್ವೇತನ್ ನೋಡಿದೆ. ಶ್ವೇತಾ ಅಂದ್ರೆ ಈ ಸ್ಟ್ರೈಟ್ ಲೈನ್ ಅಲ್ಲಿ ಹೊಡಿತಾ ಇದ್ರು, ನಾನು ಮೇಲಿಂದ ಹೊಡೆದೆ. ಸೊ ನನ್ನ ಫೋಕಸ್ ವಾಸ್ ಟು ಸೆಂಟರ್, ಆಕ್ಚುಲಿ ಸೆಂಟರ್ ಪಾಯಿಂಟ್. ಆದ್ರೆ ಅಲ್ಲಿ ಒಂದು ಉಳ್ಕೊಂಡ್ಬಿಡ್ತು. ನನ್ನ ಮಗಂದು ಈ ಒಂದು ಉಳ್ಕೊಂಡ್ರೆ ಅದು ಆಗತ್ತೋ ಇಲ್ವೋ ಅಂತ. ಲಕಿಲಿ ಟೈಮ್ ಇರೋದ್ರಿಂದ ವರ್ಕ್ ಆಯ್ತು. ಅದು ಎರಡೇ ರಬ್ಬರ್ ಬ್ಯಾಂಡ್ ಬಿದ್ದೋಯ್ತು. ಎರಡೇ ರಬ್ಬರ್ ಬ್ಯಾಂಡ್. ಹೌದಾ? ಗೊತ್ತಾಗ್ಲಿಲ್ಲ ಆಕ್ಚುಲಿ ಆ ಮೂಡಲ್ಲಿ. ಅಂಡ್ ಎರಡೇ ರಬ್ಬರ್ ಬ್ಯಾಂಡ್ ಅಲ್ಲಿ ಈ ಆಟನ ಯಾರು ಮುಗಿಸಿಲ್ಲ. ಫಸ್ಟ್ ಟೈಮ್ ಅಕ್ಕುಲ್. ಸೊ ಅಕ್ಕುಲ್ ಅವ್ರಿಗೆ ಲಕ್ ಅನ್ನೋದು ತುಂಬಾ ಫೇವರ್ ಮಾಡ್ತಾ ಇದೆ. ಇವನ್ಗೆ ತೊಡೆ ಸ್ಟಾರ್ ಅಂತ ಒಂದು ತೊಡೆ ಸ್ಟಾರ್ ಅಂತ ಒಂದಿದೆ. ಅದ್ರ ಜೊತೆ ಇವಾಗ ಲಕ್ ಸ್ಟಾರ್ ಅಂತ ಹೇಳ್ಬೋದು. ಲಕ್ಕಿ ಸ್ಟಾರ್ ಅಂತ. ಲಕ್ಕಿ ಸ್ಟಾರ್ ಇದಾರೆ. ಅದನ್ನ ಹಿಂಗ್ ಕರಿಬೋದಾ? ತೊಡೆ ಲಕ್ ಸ್ಟಾರ್. ನೀವು ಹೇಗ್ ಕರೆದ್ರು ಪ್ರೀತಿಯಿಂದ ಸ್ವೀಕರಿಸ್ತೀನಿ. ಇಲ್ಲ, ನಮ್ಗೆ ನಮ್ಮ ಪ್ರೀತಿಯ ಅಕ್ಕುಲೇ ಇಷ್ಟ. ಥ್ಯಾಂಕ್ ಯು. ಅದಕ್ಕೆ ನಿಮ್ಮ ಹೆಸರಲ್ಲೇ ಒಂದು ಸಾಂಗ್ ಮಾಡಿದ್ದೆ ನಾನು. ಐ ಆಮ್ ಕೂಲ್ ಕೂಲ್ ಕೂಲ್. ನಿಜವಾಗ್ಲೂ ಒಂದು ಸಾಂಗ್ ಬಂದ್ರೆ ನನಗೆ ಇದೇ ನನ್ಗೋಸ್ಕರ ಬರ್ದಿರೋ ಸಾಂಗ್ ಅಂತ ಅನ್ಸುತ್ತೆ ಆಕ್ಚುಲಿ. ಥ್ಯಾಂಕ್ ಯು ಫಾರ್ ದಟ್. ಹೌದೌದು, ನಿಮ್ಗೋಸ್ಕರನೇ ಬರ್ದಿದ್ದೆ. ಅದ್ರ ಜೊತೆ ಇನ್ನೊಂದು ಹೆಸರಿದೆ ಗೊತ್ತಾ? ನೀನ್ ಹೇಳ್ಕೊಟ್ಟಂಗೆ ಹೇಳಿದೀನಿ. ಇನ್ನೊಂದು ಹೆಸರಿದೆ ಗೊತ್ತಾ? ಏನು? ಬಿಲ್ಡಪ್ ಸ್ಟಾರ್ ಅಂತ. ತೊಡೆ ಬಿಲ್ಡಪ್ ಲಕ್ಕಿ ಸ್ಟಾರ್. ಇನ್ನು ಒಂದಷ್ಟು ಹೇಳಿ, ಒಂದು ರಾಶಿ ಹೇಳಿ. ಗೊತ್ತು ಏನಂದ್ರೆ ಜಾಸ್ತಿ ಬಿಲ್ಡಪ್ ಕೊಡ್ತಾ ಇದ್ದಷ್ಟು ಎನರ್ಜಿ ಜಾಸ್ತಿ ಆಗುತ್ತೆ. ಅದನ್ನ ಇವನು ಬಿಲ್ಡಪ್ ಬೇಕು ಅಂತ ಕೇಳಿ ಕೇಳಿ ತಗೊಳ್ತಾನೆ ಅಲ್ವಾ? ಈಗ ನಮ್ ತಮಟೆ ನಾವೇ ತಾನೇ ಹೊಡ್ಕೋಬೇಕು. ನಮ್ ಶ್ವೇತಾ ಅವ್ರೆ, ನಮ್ ತಮಟೆ ನಾವೇ ಹೊಡ್ಕೋಬೇಕು. ಬೇರೆಯವ್ರು ಯಾವಾಗ ಗೊತ್ತಾ ಹೊಡಿಯೋದು? ಹೋದ್ಮೇಲೆ ನಮ್ಮನ್ನ 4 ದಿನ ಹೊತ್ಕೊಂಡು ಹೋಗ್ತಿರ್ತಾರೆ, ಅವಾಗ ಹೊಡಿತಾರೆ. ಈಗ ಸ್ಕೋರ್ ಎಲ್ಲರಿಗೂ ಗೊತ್ತು. ಅಕ್ಕುಲ್ ಅವರು 1, ಶ್ವೇತಾ ಅವರು ಇನ್ನಿಂಗ್ಸ್ನ ಓಪನ್ ಮಾಡಬೇಕು, ಇನ್ನು 0 ಓಕೆ ಅಕ್ಕುಲ್, ರಿಯಾಲಿಟಿ ಶೋನ ಸ್ಟಾರ್ ನೀವು. ಆದರೆ ಒಂದು ಕಾಲದಲ್ಲಿ ಬಸ್ಗೂ ದುಡ್ಡಿಲ್ಲದೆ ಆ ಕಡೆ ಈ ಕಡೆ ಓಡಾಡ್ತಿದ್ರಂತೆ, ಬಾಳೆಹಣ್ಣು ತಿನ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ರಂತೆ. ಇದು ನಿಜನಾ ಇಲ್ಲ ಬರೀ ಗಾಸಿಪ್ಪ? ಇಲ್ಲ, ಆ್ಯಕ್ಚುಲಿ ಇದು 100% ನಿಜ. ಇದು ನಾವು ಆ್ಯಕ್ಚುಲಿ ಒಳ್ಳೆ ಮನೆತನದಿಂದ ಬಂದಿರೋರು. ಆ್ಯಂಡ್ ನಮ್ಮಪ್ಪ ಥಿಯೇಟ್ರೆಲ್ಲ ರನ್ ಮಾಡ್ತಿದ್ರು. ಆ್ಯಂಡ್ ಏನೋ ಒಂದು ರಾಯಲ್ ಫ್ಯಾಮಿಲಿ ಥರ ಲೀಡ್ ಮಾಡ್ತಿರೋರು. ಸಡನ್ ಆಗಿ ಒಂದು ಕೆಟ್ಟಗಳಿಗೆ ಅಂತ ಬರುತ್ತೆ ಜೀವನದಲ್ಲಿ. ಸೊ ಆಗ ಸಡನ್ ಆಗಿ ಡೌನ್ ಫಾಲ್ ಬಂದಾಗ ತಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂತಂದ್ರೆ ಆಲ್ರೆಡಿ ಒಂದು ಅದ್ಭುತವಾದ ಲೈಫ್ ಲೀಡ್ ಮಾಡಿದ್ವಿ.
ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅಂತ ಹೇಳಲ್ಲ, ಬಟ್ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್. ಸೊ ಒಂದು ಎಲ್ಲ ಥರದ ಸೌಕರ್ಯಗಳನ್ನು ನಾನು ಅನುಭವಿಸಿದೆ ಚಿಕ್ಕ ವಯಸ್ಸಲ್ಲಿ. ಆದರೆ ಯಾವಾಗ ಈ ಕೆಟ್ಟಗಳಿಗೆ ಅಂತ ಬಂದು ಸಡನ್ ಆಗಿ ಹೀಗೆ ಚೆಲ್ಲಪಲ್ಯ ಆಗೋಯ್ತು, ಆ ಟೈಮಲ್ಲಿ ನನಗೆ ಜೀವ ಕೊಟ್ಟಿದ್ದು ಕರ್ನಾಟಕ. ಬೆಂಗಳೂರು ಬಂದಾಗ ಓದಕ್ಕೂ ಬರ್ತಿರ್ಲಿಲ್ಲ, ಒಂದು ಯಾವ ಏರಿಯಾಗೆ ಹೋಗಬೇಕು ಅಂತ. ಕೆಲವೊಂದು ಕಡೆ ದುಡ್ಡಿಲ್ದಿರೋ ಟೈಮಲ್ಲಿ ಮಹಾಲಕ್ಷ್ಮಿ ಲೇಔಟ್ಗೆ ಬರ್ಬೇಕು ನಾನು. ಆ್ಯಕ್ಚುಲಿ ನಮ್ಮ ಮನೆ ಇದ್ದಿದ್ದಲ್ಲಿ, ನಮ್ಮ ಅಣ್ಣ ನಮ್ಮ ಅಮ್ಮ ಎಲ್ಲ. ಆ ಟೈಮಲ್ಲಿ ಮೆಜೆಸ್ಟಿಕ್ ಅಂತ ಬರ್ಬೇಕಂತಂದ್ರೆ ದುಡ್ಡಿಲ್ಲ, ಏನು ಮಾಡೋದು? ಸುಮ್ಮನೆ ಫುಟ್ಬೋರ್ಡ್ ಮೇಲೆ ನಿಂತ್ಕೊಂಡು ಅಂತ ಬರೋದು. ಒಂದೊಂದು ಸ್ಟಾಪ್ ಸುಜಾತ ಥಿಯೇಟರ್ ಸ್ಟಾಪ್ ಇಳ್ಕೊಂಡು ಮತ್ತೆ ಅಲ್ಲಿ ನೋಡಿ ಮತ್ತೆ ಹೊಸದಾಗಿ ಹತ್ತಿದ್ವಿ ಅಂತ. ಅವ್ನು ಪಾಪ ನೋಡ್ಬಿಟ್ಟ ಕಂಡಕ್ಟ್ರು. ಫಸ್ಟ್ ಬ್ಲಾಕ್ ಬರೋಷ್ಟರಲ್ಲಿ ಅಕ್ಕ ಮುಖ ಬೈದ. ಆಮೇಲೆ ಆ ಮೂಮೆಂಟಲ್ಲಿ ಸಖತ್ ಬೇಸರ ಆಯಿತು, ಬೇಜಾರಾಯಿತು. ಆ್ಯಕ್ಚುಲಿ ನಾನು ಮಾಡ್ತಿರೋ ತಪ್ಪು, ಬಟ್ ಆ ಮೂಮೆಂಟಲ್ಲಿ ಇನ್ನೇನು ಮಾಡೋದು ಅಂತ. ಅದಾದಮೇಲೆ ಅವ್ರ ಹತ್ರ ಬೈಸ್ಕೊಂಡ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕಾದ್ರೂ ದುಡ್ಡಿಲ್ಲದಿರೋ ಪರಿಸ್ಥಿತಿಯಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಸೊ ನಟರಾಜ್ ಸರ್ವಿಸ್ ಮೇಲೆ ಡಿಪೆಂಡ್ ಆಗ್ತಿದ್ದೆ. ಬಟ್ ಬಹುಶಃ ಆಗ ಗೊತ್ತಾಯಿತು ದುಡ್ಡಿನ ಬೆಲೆ ಏನು ಅಂತ. ಫ್ರಮ್ ದೆನ್ ಆನ್ವರ್ಡ್ಸ್ ಪ್ರತಿಯೊಂದು ಕ್ಷಣ ಕೂಡ ವೇಸ್ಟ್ ಮಾಡದೆ ಅದನ್ನು ಒಳ್ಳೆ ಪೊಟೆನ್ಷಿಯಲ್ಗೆ ಬಳಸೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಇವತ್ತು ಎಷ್ಟು ಪಾಪ್ಯುಲರ್ ಆಗಿದ್ದೀರಾ ನೀವು ಅಂದರೆ ಕರ್ನಾಟಕದ ಮನೆ ಮನೆಯಲ್ಲೂ ಅಕುಲ್ ಅಂದರೆ ಎಲ್ಲರಿಗೂ ಗೊತ್ತು. ಆ ಸಕ್ಸಸ್ಸು ಜನ ದೇವರು ನಿಮ್ಗೆ ಕೊಟ್ಟಿದ್ದಾರೆ. ಈ ಸಕ್ಸಸ್ ಇನ್ನೂ ಹೆಚ್ಚೆಚ್ಚಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ನಿಮಗೆ ಯಾವ ಹಣ್ಣು ಇಷ್ಟ ಶ್ವೇತಾ ಅವರೇ? ಆ್ಯಕ್ಚುಲಿ ನನಗೆ ಸೀಸನಲ್ ಫ್ರೂಟ್ ಅಂದರೆ ಮಾವಿನ ಹಣ್ಣು ತುಂಬ ಇಷ್ಟ. ಓಕೆ. ಅದರ್ವೈಸ್ ನಂಗೆ ಆ್ಯಪಲ್ ತುಂಬ ಇಷ್ಟ. ಕೊಡಗ್ನವರಾಗಿ ಕಿತ್ಲೆ ಇಷ್ಟ ಇಲ್ವಾ ನಿಮಗೆ? ಇಲ್ಲ, ನನಗೆ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ಬಟ್ ಐ ಲವ್ ಆರೆಂಜಸ್, ಆಯ್ತಾ? ಆದರೆ ತಿನ್ನಕ್ಕಾಗಲ್ಲ ನನಗೆ. ಇದು ನೋಡಿ, ವಿಚಿತ್ರ ಕಾಂಬಿನೇಷನ್ ನೋಡಿ ನಿಮ್ದು. ಆಕ್ಚುಲಿ ಗಣೇಶ್, ನಾವು ಊರಿಂದ ಬರಬೇಕಾದ್ರೆ ಫುಲ್ ದೊಡ್ಡ ದೊಡ್ಡ ಕಾರ್ಡ್ಬೋರ್ಡ್ ಅಲ್ಲಿ ಆರೆಂಜಸ್ ತರ್ತೀವಿ. ನಮ್ಮ ಮನೇಲೆಲ್ಲ ನಾನು ಮುಂದೆ ಆರೆಂಜ್ನ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಅದಕ್ಕೊಂಚೂರು ಉಪ್ಪು ಖಾರ ಹಾಕೊಂಡು ಹಿಂಗೆಲ್ಲ ಮಾಡ್ತಿರ್ತಾರೆ. ನನಗೆ ತಡ್ಕೊಳಕ್ಕಾಗಲ್ಲ. ಕಿತ್ಲೆ ಹಣ್ಣಿದ್ರೆ ಕೊಡ್ರ ನಾವು ತಿನ್ನೋಣ. ಅಂಡ್ ಕೊಡಗಿನ ಕಿತ್ಲೆ ಹಣ್ಣು ತುಂಬಾ ರುಚಿಯಾಗಿರುತ್ತೆ. ದೊಡ್ಡದಾಗಿರಲ್ಲ, ಚಿಕ್ಕದಾಗಿರುತ್ತೆ. ಅಂದ್ರೆ ಕೊಡಗಿನ ಕಿತ್ಲೆ ಹಣ್ಣು ಅಂದ್ರೆ ಬೇಬಿ ಸ್ವಲ್ಪ ಚೆನ್ನಾಗಿ ಮಾಂಸ ಗಿಂಸ ತಿಂದು ಮೂಸಂಬಿ ಅಕುಲ್ ಇಷ್ಟು ದಪ್ಪ ಇರೋದು, ಕಿತ್ತಳೆ ಹಣ್ಣು ಇಷ್ಟು ದಪ್ಪ ಇರೋದು. ಅದಕ್ಕಿಂತ ಚಿಕ್ತಿರೋದು ದ್ರಾಕ್ಷಿ, ಅದಕ್ಕಿಂತ ಚಿಕ್ತಿರೋದು ದ್ರಾಕ್ಷಿ ಒಳಗಿರೋ ಬೀಜ. ಅದಕ್ಕಿಂತ ಚಿಕ್ಕಿರಲ್ಲ ಏನು. ಕಿತ್ತಲೆ ಹಣ್ಣಲ್ಲ ಗಣೇಶ್, ಒಂದು ಗಜನಿಂಬೆ ಹಣ್ಣನ್ನ ಜ್ಞಾಪಿಸ್ಕೊಂಡು ಹೇಳ್ತಾರೆ. ಅದು ಇದೆಯಲ್ಲ ಕೂರ್ಗಲ್ಲಿ. ಐ ಲವ್ ಕೂರ್ಗ. ಸೀರಿಯಸ್ಲಿ ಲವ್ ಕೂರ್ಗ. ಈ ಬಾಳೆಹಣ್ಣು ಕಿತ್ತಲೆ ಹಣ್ಣು ವಿಷಯ ಯಾಕೆ ಬಂತು? ಬಾಳೆಹಣ್ಣು ಎಲ್ಲಿ ಬೆಳೀತಾರೆ ಜಾಸ್ತಿ? ಇಲ್ಲಿ ನಂಜನಗೂಡು ಬಾಳೆ ಸಖತ್ತಾಗಿರುತ್ತೆ. ಅದು ಚಿಕ್ಕದಾಗಿರುತ್ತೆ. ಅದಕ್ಕೆ ಏನ್ ಬಾಳೆಹಣ್ಣು ಅಂತಾರೆ? ನಂಜನಗೂಡು ಬಾಳೆ ಅಂತಾರೆ. ಅದು ರಸಬಾಳೆ. ಹೌದು. ಆಮೇಲೆ ಉದ್ದುದ್ದು ಕೇರಳದಲ್ಲಿರುತ್ತೆ, ಅದು ಸೂಪರ್ ಆಗಿರುತ್ತೆ. ತಿಂದ್ರೆ ಸಾಕು. ಅದಕ್ಕೆ ಹೆಸರೇನು ಹೇಳ್ತಾರೆ ಹೇಳು? ಕೇರಳ ಬಾಳೆ. ನೇಂದ್ರ ಬಾಳೆ ತಾನೇ, ಅಷ್ಟೇ. ನಂಜನಗೂಡಲ್ಲಿ ಬಾಳೆಹಣ್ಣು ಬೆಳೀತಾರೆ, ಹೆಸರೇನು ಹೇಳ್ತಾರೆ? ನಂಜನಗೂಡು ಬಾಳೆ. ಕೇರಳದಲ್ಲಿ ದೊಡ್ಡ ದಪ್ಪ ಬಾಳೆಹಣ್ಣು ಸಿಗುತ್ತೆ, ಹೆಸರೇನು ಹೇಳ್ತಾರೆ? ಕೇರಳ ಬಾಳೆ. ನಾವು ಊರಲ್ಲಿ ಬೆಳೆದ್ರೆ ಅದೇ ತಾನೇ ಹೆಸರು ಇಲ್ವಾ? ಆಲ್ಮೋಸ್ಟ್ ಕ್ಲೋಸ್. ಅಡಕಮಾರನಹಳ್ಳಿ ದೊಡ್ಡ ದೊಡ್ಡ ಬಾಳೆಹಣ್ಣು. ಅಡಕಮಾರನಹಳ್ಳಿ ಅದು ಯಾವ ಬಾಳೆ? ನಮ್ಮೂರಪ್ಪ. ಅದು ಗಣೇಶ್ ಬಾಳೆ. ಅದು ಐ ಮೀನ್ ನಿಮ್ಮೂರ್ ತಾನೆ. ಐ ಆಮ್ ಸಾರಿ. ಓ, ಬೇರೆ ಏನಾದ್ರು ಹೇಳ್ಬಿಟ್ಟು ಸಾರಿ. ಓಕೆ, ಸಾರಿ. ಸಾರಿ. ಅಂದ್ರೆ ಬಹುಶಃ ಗಣೇಶರು ಅಲ್ಲಿಂದ ಬಂದಿರೋದ್ರಿಂದ ಆ ಬಾಳೆಗೆ ಗಣೇಶ್ ಬಾಳೆ ಅಂತ ಹೆಸರಿಟ್ಟಿರ್ತಾರೇನೋ, ಅಷ್ಟೇ. ಕಲ್ಪನೆ ಅಷ್ಟೇ. ಗಣೇಶ್ ಬಿಡಿತರ ಗಣೇಶ್ ಬಾಳೆ ಚೆನ್ನಾಗಿದೆ ನೋಡಿ, ಹೆಸರಿಟ್ಟಿರ್ತಾರೆ. ಈಗ ಇದನ್ನು ಹಾಕಿ ಟಿವಿಲಿ ಐ ಲವ್ ಯು ಟಿವಿ. ಓಕೆ, ಕಿತ್ಲೆ ಹಣ್ಣು ಮತ್ತೆ ಬಾಳೆಹಣ್ಣು ಯಾಕೆ ಈ ವಿಷಯ ಹೇಳಿದೆ ಗೊತ್ತಾ? ಈಗ ಸುಸ್ತಾಗ್ಬಿಟ್ಟಿದ್ವಿ, ಒಂಚೂರು ಬ್ರೇಕ್ ತಗೊಂಡು ಬಾಳೆಹಣ್ಣು ಕಿತ್ಲೆ ಹಣ್ಣು ತಿನ್ನಿ ಅಂತ. ಬಿಡಲ್ಲ ನಾನು. ನಿಮ್ಮ ಮುಂದಿನ ಆಟದ ನೀಲಿ ನಕ್ಷೆ, ಬ್ಲೂ ಪ್ರಿಂಟ್ ಪ್ಲೀಸ್. ಬನಾನಾ ನಿನ್ನ ಬಿಡಲಾರೆ.
ಸೊಂಟಕ್ಕೆ ಸಖತ್ ಚಮಕ್ ನೀಡುವ ಆಟ ಇದು. ಸೊಂಟ ಬಳುಕಿಸಿ ಅಭ್ಯಾಸವಿದ್ರೆ ಈ ಆಟ ಶಾನೆ ಸುಲಭ. ಆಟಗಾರನ ಸೊಂಟಕ್ಕೆ ದಾರ ಕಟ್ಟಲಾಗುವುದು. ದಾರದ ತುದಿಯಲ್ಲೊಂದು ಬಾಳೆಹಣ್ಣಿದೆ, ಅಕ್ಕಪಕ್ಕದ ತುದಿಯಲ್ಲಿ ಕಿತ್ತಳೆ ಹಣ್ಣಿದೆ. ಈ 2 ಕಿತ್ತಳೆ ಹಣ್ಣುಗಳನ್ನು ಬಾಳೆಹಣ್ಣಿನಿಂದ ತಳ್ಳುತ್ತಾ ಹೂಪೊಳಗೆ ಹಾಕಬೇಕು. ಹೀಗೆ ಮಾಡಲು ಆಟಗಾರನಿಗಿರುವ ಸಮಯ 1 ಸೂಪರ್ ಮಿನಿಟ್, ಅಂದ್ರೆ ಕೇವಲ 60 ಸೆಕೆಂಡ್ಗಳು. ಅಕುಲ್ ಅವರು, ಯಾ ನಿಮ್ಮನ್ನ ಸಪೋರ್ಟ್ ಮಾಡಕ್ಕೆ ಯಾರು ಬಂದಿದ್ದಾರೆ? ತಾಯಿ ಬಂದಿದ್ದಾರೆ. ನಮ್ಮಮ್ಮ ನನಗೆ ಜನ್ಮ ನೀಡಿದ ತಾಯಿ. ಹಲೋ ಅಮ್ಮ. ನನ್ನ ಕಾಟ ತಡ್ಕೊಂಡಿರೋ ತಾಯಿ. ಹಲೋ. ಇಡೀ ಕಾಂದನ್ ಬಂದಿದೆ ಗಣೇಶ್. ನಮ್ಮ ಅಕ್ಕ ಬಂದಿದ್ದಾರೆ, Hello, madam. ಬಂದಿದ್ದಾರೆ, Hello. ಮಕ್ಕಳು ಬಂದಿದ್ದಾರೆ. ಅಲ್ಲಿ ಗೋಲ್ಡಿ, ಸೃಜನ್, Hi. ಕಾರ್ತಿಕ್, ಚೆರಿ. ಹಾಯ್ ಹೇಳ ಮಗ. ಅಂಡ್ ಇನ್ಫ್ಯಾಕ್ಟ್ ಅವರು ಸಪೋರ್ಟ್ ಮಾಡಕ್ ಮಾತ್ರ ಅಲ್ಲ, ಈ ಕಾರ್ಯಕ್ರಮ ತುಂಬಾ ಇಷ್ಟಪಡ್ತಾರೆ. ಅವರು ಇಷ್ಟಪಟ್ಟು ನೋಡ್ತಾರೆ. ಹಾಗಾಗಿ ಕಾರ್ಯಕ್ರಮಕ್ಕೋಸ್ಕರ ಬಂದ್ರು ಅವರು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಮ್ಮ. ಅಕುಲು ಚಿಕ್ಕವರಿಂದನೂ ಇಷ್ಟೇ ಹೈಪರ? ಹೌದು ಹೀಗೆ ಆಕ್ಟಿವ್? ಹೌದು. ಐ ಲವ್ ಯು. ಅದೇ ಆಕ್ಚುಲಿ ನಮ್ಮ ಅಮ್ಮನ್ ಕೇಳಬೇಕು. ನಾನು 4ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಿದ್ದೆ. ನಮ್ಮಮ್ಮ ಸಪ್ರೇಟ್ ನನಗೋಸ್ಕರ ವೈರ್ಗಳನ್ನ ರೆಡಿ ಮಾಡ್ಕೊಂಡು ಇಡ್ತಾ ಇದ್ರು. ಓಕೆ, ಸ್ಪೆಷಲಿ ಹೊಡಿಯಕ್ಕೆ. ಅಂದ್ರೆ ಅದು ಒಂದ್ ಜಾಗದಲ್ಲಿ ಇರಲ್ಲ, 10 ಜಾಗದಲ್ಲಿ 10 ವೈರ್ಗಳು ಇರುತ್ತೆ. ಯಾಕಂದ್ರೆ ತಪ್ಪಿಸ್ಕೊಂಡು ಹೋಗುವಾಗ ಇಲ್ಲಿ ತಗೊಂಡು ಅಲ್ಲಿ ತಗೊಂಡು ರಪ್ ಅಂತ ಬೀಸೋದು. ಸೊ ಹಿಂಗೆ ನಾನ್ ಎಂತ ತರಲೆ ಅಂತಂದ್ರೆ ಅವನ್ನೆಲ್ಲ ಅದಕ್ಕೆ ಕಟ್ಬಿಡ್ತಿದ್ದೆ. ಹೇಳಿದ್ರೆ ಬರೋಲ್ಲ ಅದು, ಆ ತರ ಮಾಡ್ತಿದ್ದೆ. ಅಂಡ್ ಒಂದ್ಸತಿ ಹೊಡೆದಿದ್ದಕ್ಕೆ ನಮ್ಮ ಮನೆ ಮುಂದೆ ಪೊಲೀಸ್ ಸ್ಟೇಷನ್ ಇತ್ತು. ಪೊಲೀಸ್ ಬನ್ನಿ, ಪೊಲೀಸ್, ನಮ್ಮಮ್ಮನ ಅರೆಸ್ಟ್ ಮಾಡಿ ಪೊಲೀಸ್ ಅಂತ. ನಮ್ಮಮ್ಮ ಮರ್ಯಾದೆ ತೆಗಿತಿದ್ಯಲ್ಲ ಕಳ್ಳ ನೀನು ಅಂತ. ಫ್ರೆಂಡ್ಸ್, ವೀಕ್ಷಕರೇ, ಈಗ ಗೊತ್ತಾಯ್ತಾ ಅಕುಲ್ ಅವ್ರು ಯಾಕೆ ನಿಂತಲ್ಲೇ ನಿಲ್ಲಲ್ಲ ಅಂತ? ಅವ್ರ ತಾಯಿ ಸಿಕ್ಕಿದ ಕಡೆ ವಯರ್ ಹೇಳ್ಕೊಂಡು ಹೊಡೆದಿದ್ದಾರೆ. ಹೀಗೆ 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 ಹೋಗಿ ರೂಢಿ ಆಗ್ಬಿಟ್ಟಿದೆ. ಸೊ ಅಕುಲ್ ಅವ್ರಿಗೆ ಎಲ್ಲೋದ್ರೂ ವೈರ್ ಕಾಣುತ್ತೆ. ನಿಜ. ಆಕ್ಚುಲಿ ಅಮ್ಮ ಒಂದು ಆಲ್ ದ ಬೆಸ್ಟ್ ಹೇಳ್ಬಿಡಿ ಅಕುಲ್ಗೆ. ಆಲ್ ದ ಬೆಸ್ಟ್ ಬಾಲಯ್ಯ. ಮಾ ಥ್ಯಾಂಕ್ ಯು. ಮಾ ನೀನು ಅದ್ರ ರಾಂಗ್ ಹೆಸರುಗಳೆಲ್ಲ ಕೊಟ್ಬೇಡ. ಬಾಲಯ್ಯ ಗೀಲ ಎಲ್ರು ಗೊತ್ತಾಗ್ಬಿಡುತ್ತೆ ಇಲ್ಲಿ. ಬಾಲಯ್ಯ ರೆಡಿ? ಏನಿಲ್ಲಮ್ಮ, ಬಾಲ ಈಗ ಸ್ವಲ್ಪ ಮುಂದೆ ಹಾಕ್ಬಿಟ್ಟಿದೀವಿ ಅಷ್ಟೇ. ರೆಡಿ ಅಕುಲ್ ಅವ್ರೆ? ಯಾ. The game begins in 3, 2, 1. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಅಕುಲ್. ಅಕುಲ್ನ ಬಾಳೆ ಹೊಡೆತಕ್ಕೆ ಕಿತ್ತಳೆ ಹಣ್ಣು ಹಣ್ಣುಗಾಯಿ ನೀರುಗಾಯಿ ಆಗಿ ರಿಂಗ್ ಸೇರುತ್ತಾ? ವಿಲ್ ಬಿ ರೈಟ್ ಬ್ಯಾಕ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಎಲ್ಲಿ ಹೋಗ್ತಿದ್ಯೋ? 30 ಸೆಕೆಂಡ್ಸ್ ಬ್ಯಾಲೆನ್ಸ್ ಇದೆ ಅಕುಲ್. ವೆರಿ ಗುಡ್, ವೆರಿ ಗುಡ್. ಅದೇ ಫೋರ್ಸಲ್ಲಿ ತಳ್ಳು. ಅಕುಲ್ ದೂರದಿಂದಾನೆ ತಳ್ಳಬೇಕು ಅದನ್ನ. ತುಂಬಾ ಪ್ರಯತ್ನ ಪಡ್ತಿದ್ದಾರೆ, ಆಗ್ತಿಲ್ಲ. ಅಕುಲ್ ದೂರದಿಂದ. ವೆರಿ ಗುಡ್. 10. Game failed. Come on. ಏನಾಯ್ತು ಆಕ್ಚುಲಿ? ಟೈಮ್ ಅಪ್ ಆಯ್ತಾ? ಸಾರಿ. ಐ ಹೇಟ್ ಆರೆಂಜಸ್. ಸಾರಿ, ಐ ಹೇಟ್ ಬಾಳೆಹಣ್ಣು. ನೋ, ನೀವು ಹೇಳಿ ಯಾವ್ದನ್ನ ಹೇಟ್ ಮಾಡ್ತೀರಾ, ಯಾವ್ದನ್ನ ಲವ್ ಮಾಡ್ತೀರಾ? ಸದ್ಯಕ್ಕೆ ಎರಡನ್ನ ಹೇಟ್ ಮಾಡ್ತೀನಿ. ಸಿಚುಯೇಷನ್ ಕರೆಕ್ಟ್ ಆಗಿ ಹೇಟ್ ಟು ಲವ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಒಂದು. ಆಕ್ಚುಲಿ ನನ್ನ ಬಾಳೆಕಾಯಿ ಕೈ ಕೊಟ್ಬಿಡ್ತು. ಅಕುಲ್ ಅವರೇ, ಒಂದು ಕಿತ್ತಳೆನ ಹಾಕಕ್ಕೆ 50 ಸೆಕೆಂಡ್ ತಗೊಂಡ್ರಿ. ರಿಯಲಿ? ಯಾ. 60 ಸೆಕೆಂಡ್ ಆದ್ಮೇಲೆ ನೀವು ಆಡ್ತಾನೇ ಇದ್ರಿ.
ನನಗೆ ಟೈಮ್ ಅಪ್ ಅಂತ ಯಾರು ಹೇಳಲಿಲ್ಲ. ಐ ಥಾಟ್ ಬಹುಶಃ ಇನ್ನೂ 10 ಸೆಕೆಂಡ್ ಎಕ್ಸ್ಟ್ರಾ ಕೊಟ್ರೇನೋ ಅಂತ ಆಡ್ತಿದ್ದೆ. ನಾವು ಹೇಳಿದ್ವಲ್ಲ, ಬೀಪ್ ಬಂತು, ಬಜರ್ ಬಂತು, ಹೂಟರ್. ಅಂದ್ರೆ ಇಮ್ಯಾಜಿನ್ ನನ್ನ ಕಾನ್ಸಂಟ್ರೇಷನ್ ಬರೀ ಬಾಳೆಕಾಯಿ, ಕಿತ್ಲೆ ಹಣ್ಣು, ಬಾಳೆಕಾಯಿ, ಕಿತ್ಲೆ ಹಣ್ಣು ಇದು ಬಿಟ್ಟು ಬಂದು ಬೇರೆ ಏನು ತಲೆಗೆ ಬರ್ತಿಲ್ಲ. ಅದಕ್ಕೆ ನೀವು ಗೆದ್ದಿಲ್ಲ. ಜಸ್ಟ್ ಮಿಸ್. ಎನಿವೇಸ್, ವೆಲ್ ಟ್ರೈ. ಜೋರ್ ಚಪ್ಪಾಳೆ ಹಾಕೊಳ್ಳಿ. ಶ್ವೇತಾ ಅವರು, ಎಸ್, ನೀವೆಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ಕಾನ್ಫಿಡೆನ್ಸ್ ಲೆವೆಲ್ ಇದೆ ಆ್ಯಕ್ಚುಲಿ. ನಾನು ಇದನ್ನು ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ ಕೂಡ ಬೂಟ್ ಕ್ಯಾಂಪಲ್ಲಿ. ಐ ಆಮ್ ಗೋನ್ ಪುಟ್ ಮೈ 100% ಹಿಯರ್. ಮಾಡ್ತೀನಿ. ಐ ಟ್ರೈ. ಚಪ್ಪಾಳೆ. The game begins in 3, 2, 1. ವೆರಿ ಗುಡ್. ಶ್ವೇತಾ, ಕಮ್ ಆನ್. ಅರುಂಧತಿ ಆಡ್ತಾ ಇರೋ ಏನ್ ನೋಡ್ತಾ ಇದ್ರೆ ಗ್ಯಾರಂಟಿ ಬಾಳೆಹಣ್ಣಿನ ಗತಿ ಬೇರೆ ಗತಿ. ವೆರಿ ಕ್ಲೋಸ್. ಇನ್ನು 40 ಸೆಕೆಂಡ್ ಇದೆ. ವೆರಿ ಗುಡ್. ಕಮಾನ್ ಶ್ವೇತಾ, 33 ಸೆಕೆಂಡ್ಸ್ ಇದೆ. 25 ಸೆಕೆಂಡ್ಸ್. ವೆರಿ ಗುಡ್ ಶ್ವೇತಾ, ಬರೀ 20 ಸೆಕೆಂಡ್ಸ್ ಇದೆ ಅಷ್ಟೇ. ಫಾಸ್ಟ್. ಒಂದು ಕಂಪ್ಲೀಟ್ ಆಗಿದೆ. ಈಗ ಎರಡನೇ ಕಿತ್ಲೆ ಹಣ್ಣು. 9. ಗೇಮ್ 3. ಅಂಕುಲ್ 1, ಶ್ವೇತಾ 0. ಇಷ್ಟು ಹತ್ರದಲ್ಲಿದ್ರಿ, ಇಷ್ಟು ಇಂಚು ಕಿತ್ಲೆ ಹಣ್ಣು. ನಿನ್ನೇನ್ ಮಾಡ್ಬೇಕು? ತಿನ್ಬೇಕು. ಶ್ವೇತಾ, ಸೋ ಕ್ಲೋಸ್ ಯಾ ಯೆಟ್ ಸೋ ಫಾರ್. ಆಗ್ಲಿಂದ ಹಾಗೆ ಆಗ್ತಿದೆ ಇದು ನನಗೆ. ಇದು ಸ್ವಲ್ಪ ಮಿಸ್ ಆಯ್ತು ನಿಮ್ಗೆಲ್ಲ ಸ್ಟಾರ್ಟಿಂಗ್ ಅಲ್ಲಲ್ವಾ? ಎಸ್. ಆಮೇಲೆ ಇಲ್ಲಿ ಟೈಮ್ ಹೇಗೆ ಹೋಗ್ತಿದೆ ಗೊತ್ತೇ ಆಗ್ತಿಲ್ಲ. ಗೊತ್ತಾ, 8, 9 ಅಂತ ಹೇಳುವಾಗ ಓ ಗಾಡ್ ಡನ್, ಮುಗ್ದೋಯ್ತಾ. ಅದಕ್ಕೆ ನಾನು ಅಲ್ಲಿಂದ ಹೇಳ್ತಾನೆ ಇರ್ತೀನಿ 30 ಸೆಕೆಂಡ್ಸ್, 25 ಸೆಕೆಂಡ್ಸ್ ಅಂತ. ಯಾ, ವೆಲ್ ಟ್ರೈಡ್. ಥ್ಯಾಂಕ್ ಯು. ಈಗಲೂ ಸ್ಕೋರ್ ಅಕುಲ್ 1. ಶ್ವೇತಾ ಚಂಗಪ್ಪ ಅವರು ಇನ್ನೂ ಸ್ಕೋರ್ನ ಓಪನ್ ಮಾಡಿಲ್ಲ, ಮಾಡಬೇಕು. ಶ್ವೇತಾ ಅವ್ರೆ, ಎಸ್, ನಿಮಗೆ ಬ್ಯಾಗ್ ಅಂದ್ರೆ ಬಹಳ ಇಷ್ಟನಾ? ತುಂಬಾ. ಯಾಕೆಂದ್ರೆ ನಿಮ್ಗೆ ಬ್ಯಾಗ್ ಅಷ್ಟೊಂದು ಇಷ್ಟ ಇದ್ರೆ ಒಂದು ಪಾಯಿಂಟ್ ಅನ್ನ ನಿಮ್ಮ ಬ್ಯಾಗ್ ಹಾಕೊಂಡ್ಬಿಡಿ ಅಲ್ವಾ? ಹಾಕೊಳ್ಳೇಬೇಕು. ಐ ನೋ. ಎಷ್ಟು ಬ್ಯಾಗ್ ಇದೆ ನಿಮ್ಮ ಹತ್ರ? ಕಲೆಕ್ಷನ್ ಆಕ್ಚುಲಿ ಚಿಕ್ಕ ವಯಸ್ಸಿಂದ ಹೇಳಿರೋದು, ನಾವು ಏನಾದರೂ ಎಣ್ಸಿದ್ರೆ ಅದು ಕಮ್ಮಿ ಆಗ್ಬಿಡುತ್ತೆ ಅಂತ. ಸೊ ಐ ಲವ್ ಫುಟ್ವೇರ್ಸ್ ಆ್ಯಂಡ್ ಬ್ಯಾಗ್ಸ್. ಈ ವಿಷಯ ಯಾಕೆ ಕೇಳಿದೆ ಗೊತ್ತಾ? ಯಾಕೆ? ನಿಮ್ಮ ಮುಂದಿನ ಆಟಕ್ಕೂ ಬ್ಯಾಗ್ಗೂ ಸಂಬಂಧ ಇದೆ, ಅದಕ್ಕೆ ಕೇಳಿದೆ. ಸೊ ನಿಮ್ಮ ಮುಂದಿನ ಆಟದ ನೀಲಿನಕ್ಷೆ ನೋಡೋಣ. ನೀಲಾಂಬರಿ, ಬ್ಲೂ ಪ್ರಿಂಟ್ ನೀಲಿನಕ್ಷೆ ಪ್ಲೀಸ್. ಬಾ ಬ್ಯಾಗ ಚಂದಮಾಮ. ಇತ್ತೀಚೆಗೆ ಪ್ಲಾಸ್ಟಿಕ್ ನಿಲ್ಸೋಕೆ ಅಂತ ಶಾಪಿಂಗ್ ಮಾಲ್ಗಳಲ್ಲಿ ಪೇಪರ್ ಬ್ಯಾಗ್ಗಳನ್ನ ಕೈಗೆ ಕೊಟ್ಟು ಕಳಿಸ್ತಾರೆ. ಅದೇ ಬೇರೆ ಬೇರೆ ಸೈಜ್ನ ಬ್ಯಾಗ್ಗಳನ್ನ ನೆಲದ ಮೇಲೆ ಇಡಲಾಗಿದೆ. ಆಟಗಾರ ಬಗ್ಗಿ ತನ್ನ ಬಾಯನ್ನಷ್ಟೇ ಬಳಸಿ ಆ ಬ್ಯಾಗ್ಗಳನ್ನ ಬೇಗ ಎತ್ತಿ ಪಕ್ಕದಲ್ಲಿರೋ ಟೇಬಲ್ ಮೇಲೆ ಸ್ಟೇಬಲ್ ಆಗಿ ನಿಲ್ಲಿಸಬೇಕು. ಇದನ್ನ ಮಾಡೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಅಕುಲ್ ಅವರೇ, ಯಾ ಗಣೇಶ್ ಅವರೇ, 4 ಬ್ಯಾಗ್. ಈ ಪೇಪರ್ ಬ್ಯಾಗ್ಗಳನ್ನ ಕರೆಕ್ಟಾಗಿ ಇಟ್ಟರೆ ನೀವು 2ನೇ ಪಾಯಿಂಟನ್ನ ನಿಮ್ಮ ಬ್ಯಾಗಿಗೆ ಹಾಕೋತೀರಾ. ಓಕೆ, ರೆಡಿ? The game begins in 3, 2, 1. ಬೇಗ ಹಾಕ್ರ, ಬೇಗ ಬಹುಮಾನ. ಸಂಜೀವಿನಿ ಪರ್ವತ ಹೊತ್ಕೊಂಡೋಗೋ ಹನುಮಂತನ ತರ ಕಾಣ್ತಿದ್ದಾರೆ ನಮ್ಮ ಗುಣವಂತ ಅಕುಲ್. 2 ಆಯ್ತು, 3 ಆಯ್ತು. ಅಕುಲ್ ಇನ್ನು 35 ಸೆಕೆಂಡ್ಸ್ ಇದೆ. ಓಹೋ ಓಹೋ ಓಹೋ. ಗೇಮ್
ಲವ್ಲಿ. ಅಕುಲ್ ಜಿಮ್ನಾಸ್ಟಿಕ್ ತೋರ್ಸಿದ್ರಲ್ಲ ನಮ್ಗೆ, ಅದು ಏನ್ ತೋರ್ಸಿದ್ ನಮ್ಗೆ? ನನಗಿನ್ನೂ ಸ್ಟ್ರೆಚಸ್ ಇದೆ. ಪೇಪರ್ ಕೊಟ್ಟರು ಅದನ್ನ ತೆಗಿಯೋ ಪ್ರಯತ್ನ ಮಾಡ್ತಿದ್ದೇನು, ಹಾಗಾದ್ರೆ ಪೇಪರ್ ಕೊಡಬೇಡಿ. ಗುಂಡ್ಪಿನ್ ಇಟ್ರು ನಾನು ಎತ್ಬಿಡ್ತೀನಿ ಅಂತ ನಾ ತೋರಿಸಿದ್ದು. ಬಹುಶಃ ಒಂದು 5 ವರ್ಷದ ಹಿಂದೆ ಮಾಡ್ತಿದ್ದೆ ಹಾಗೆ, ಬಿಕಾಸ್ ನಾನು ಕಂಟೆಂಪ್ರರಿ ಡಾನ್ಸ್ ಎಲ್ಲ ಕಲ್ತಿದ್ದೀನಿ, ಮಾರ್ಷಲ್ ಆರ್ಟ್ಸ್, ಕಲರಿ ಪೈಟು. ಇನ್ಫ್ಯಾಕ್ಟು ನಮ್ಮ ಪವರ್ ಸ್ಟಾರ್ ಅಪ್ಪು ನಾವಿಬ್ಬರು ಜೊತೆಯಲ್ಲಿ ಒಂದೇ ಕ್ಲಾಸಲ್ಲಿ ಈ ಕಲರಿ ಪೈಟಲ್ಲಿ ಕಲಿತಾ ಇದ್ವಿ. ಸೊ ಆ ಟೈಮಲ್ಲಿ ಕಿಕ್ಸ್ ಇರ್ಬೋದು, ಸ್ಟ್ರೆಚಸ್ ಇರ್ಬೋದು, ತುಂಬ ರೆಗ್ಯುಲರ್ ಪ್ರಾಕ್ಟೀಸ್ ನಡೀತಿತ್ತು. ಆಮೇಲೆ ಆ್ಯಂಕರಿಂಗು ಮತ್ತು ಆ್ಯಕ್ಟಿಂಗ್ ಅಂತ ಬಂದಾಗ ಟಚ್ ಹೋಯಿತು. ಅದೇನೋ ಈ ಒಂದು ಸೂಪರ್ ಮಿನಿಟಿಂದ ವರ್ಕೌಟ್ ಆಗೋಯ್ತು, ಸೂಪರ್ ಸ್ಟ್ರೆಚಸ್ ವಾಪಸ್ ಬಂದೇ ಬಿಡ್ತು. ವರ್ಕೌಟ್ ಆಗೋಯ್ತು. ಥ್ಯಾಂಕ್ ಯು. ಜೋರ್ ಚಪ್ಪಾಳೆ. ಥ್ಯಾಂಕ್ ಯು ಶ್ವೇತಾ ಅವರೇ. ಎಸ್ ಮಾಡ್ತೀರಲ್ವಾ? ಎಸ್, ಶಿ ಇಸ್ ವೆರಿ ಫ್ಲೆಕ್ಸಿಬಲ್. ಐಲ್ ಡೂ ಇಟ್. ಮಾಡ್ತೀನಿ. ಸೊ ಈಗ ನಿಮ್ಮಿಬ್ರಿಗೂ ನನ್ನ ಕಡೆಯಿಂದ ಒಂದು ಚಾಲೆಂಜ್. ಅಕುಲ್ ಮುಗಿಸಿದ್ದು 30 ಸೆಕೆಂಡ್ಸ್ ಅಲ್ಲಿ, ನೀವು ಅದಕ್ಕಿಂತ ಮುಂಚೆ ಮುಗಿಸ್ಬೇಕಂತೆ. ನೀವು ಹಿಂಗೆ ಹೇಳಿ ಮತ್ತೆ ಕಾನ್ಶಿಯಸ್ ಮಾಡ್ತಿದ್ದೀರಾ? ಸರಿ ಬೇಡ, ಕ್ಯಾನ್ಸಲ್ ಮಾಡೋಣ. ಐ ವಿಲ್ ಟ್ರೈ. ನಾನು ಓವರ್ ಕಾನ್ಫಿಡೆಂಟ್ ಆಗಿ ಯಾವತ್ತೂ ಹೇಳಲ್ಲ. 60 ಸೆಕೆಂಡ್ ಇದೆ ನಿಮ್ಮ ಹತ್ರ, 60 ಸೆಕೆಂಡ್ ಬಳಸ್ಕೊಳ್ಳಿ. ಎಸ್, ಸುಮ್ಮನೆ ನಮ್ಮೂರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ ಓಕೆ ಓಕೆ, ರೆಡಿ? ಚಲ್. ಎಸ್, ಚಪ್ಪಾಳೆ ಶ್ವೇತಾ ಅವ್ರಿಗೆ. ರೆಡಿ? ರೆಡಿ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಶ್ವೇತಾ ಅವರು ಶಾಪಿಂಗ್ ಮಾಡ್ಕೊಂಡು ಮುಂದೆ ಮನೆಗೆ ಎಂಟ್ರಿ ಕೊಡಬೇಕಾದ್ರೆ ಇದೇ ಥರ ಫಾಸ್ಟ್ ಆಗಿರ್ತಾರೋ ಏನೋ. ಏನಾಯ್ತು? ವೆರಿ ಗುಡ್ ಶ್ವೇತಾ. ರುಚಿಗೆಡದ ಅರುಂಧತಿಗೆ ಬರಲಿ ಚಪ್ಪಾಳೆ. ಗೇಮ್ ಕಂಪ್ಲೀಟ್. ಅಂಕುಲ್ 2, ಶ್ವೇತಾ 1. ಶ್ವೇತಾ ಅವರೇ, ಎಸ್, 26 ಸೆಕೆಂಡ್ ಅಲ್ಲಿ ಮುಗಿಸಿ ನನ್ನ ಚಾಲೆಂಜ್ ಅಲ್ಲೂ ಗೆದ್ದಿದ್ದೀರಾ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಓಕೆ, ಹಾಗಂತ ನಾನು ನಿಮ್ಗೆ 2 ಪಾಯಿಂಟ್ ಕೊಡಲ್ಲ. ಐ ನೋ, ಬಟ್ ಪರವಾಗಿಲ್ಲ. ಖಾತೆ ಓಪನ್ ಆಯ್ತಲ್ಲ, ಅಕೌಂಟ್ ಓಪನ್ ಆಯ್ತಲ್ಲ. ಎಸ್. ಈಗ ಸ್ಕೋರ್ ಅಕುಲ್ ಅವರು 2, ಶ್ವೇತಾ ಅವರು 1. ನಾನು ಅವಾಗಲೇ ಹೇಳಿದೆ ಶ್ವೇತಾ ಚಂಗಪ್ಪ, ಅಕುಲ್ ಚಂಗಪ್ಪ. ಯಾಕಂದ್ರೆ ನೀವು ಕೊಡೋ ಟಾಸ್ಕ್ ಒಂದ್ ಕಡೆ ಇಲ್ಲ, ಇಲ್ಲಿಂದ ಅಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಮಜವಾಗಿದೆ, ಎಂಜಾಯಿಂಗ್ ಇಟ್. ಬಟ್ ಈಗ ನಾನು ಕೊಡೋ ಆಟಕ್ಕೆ ನೀವು ನಿಂತಲ್ಲೇ ನಿಂತ್ಕೋಬೇಕು. ಬೇರೆ ಏನೋ ಕೊಡ್ತೀನಿ ನಾನು, ಅದನ್ನ ಸತತವಾಗಿ ಹಾರಿಸ್ತಾ ಇರಬೇಕು. ಆರ್ ಯು ರೆಡಿ? ರೆಡಿ. ಎಸ್. ನೋಡೋಣ ಬ್ಲೂ ಪ್ರಿಂಟು. ಯಾ, ಈ ಲುಕ್ ನೋಡಿದ್ರೆ ಇದೇನೋ ಸಖತ್ ಡಿಫಿಕಲ್ಟ್ ಆಗಿರೋ ಅಂತ ಕಾಣುತ್ತೆ. ಬ್ಲೂ ಪ್ರಿಂಟ್ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ನಿಮ್ಮಿಬ್ರನ್ನ. ಯಾ, ರಿಲ್ಯಾಕ್ಸ್. ನನಗೊಂದು ಫೋಟೋ ನೋಡಬೇಕು ಅನಿಸ್ತಾ ಇದೆ. ಯಾ, ನೋಡೋಣ ಫೋಟೋಸ್. ಎಸ್. ಫೋಟೋಸ್ ಪ್ಲೀಸ್. ಶ್ವೇತುನಾ ಇದು? ಅಕುಲ್ ಅವರೇ, ಈ ಫೋಟೋ ಜೊತೆ ನಿಮ್ಮ ನೆನಪು ಯಾವುದು? ಈ ಫೋಟೋ ಜೊತೆ ಆಕ್ಚುಲಿ ನೆನಪು ನನಗಿಂತ ಶ್ವೇತಾ ಚಂಗಪ್ಪ. ಯಾಕಂದ್ರೆ ಇದು ಶ್ವೇತಾ ಅವ್ರ ಫೋಟೋ. ಶ್ವೇತಾ ಇದು ಬ್ಲಾಕ್ ಅಂಡ್ ವೈಟ್ ಫೋಟೋ, ಹಾಗಾಗಿ ನೀನ್ ಏಜ್ ನ ಗೆಸ್ ಮಾಡ್ತಿರ್ತೀಯಾ? ಐನು ನಮ್ಮ ಮನೇಲಿ ಕಲರ್ ಕ್ಯಾಮ್ರಾ ಇರ್ಲಿಲ್ಲ, ಬ್ಲಾಕ್ ಅಂಡ್ ವೈಟ್ ಕ್ಯಾಮ್ರಾ ಇತ್ತು, ಅದ್ರಲ್ಲಿ ಕ್ಲಿಕ್ ಮಾಡಿದ್ರು. ಓಕೆನಾ? ಹುಡುಗಿರು ವಯಸ್ಸನ್ನು ಮಾತ್ರ ಹೇಳಲ್ವಲ್ಲ. ಇಲ್ಲ, ಮುಂದಿನ ಫೋಟೋ ಇದಂತೂ ನೆನಪಿರುತ್ತೆ. ಇದು ನೆನಪಿದೆಯಾ? ಆಕ್ಚುಲಿ ಏನ್ ಗೊತ್ತಾ, ನಂಗೆ ಲಾಂಗ್ ಹೇರ್ ಇತ್ತು. ಸ್ಕೂಲಲ್ಲಿ ಯಾರೋ ಮೊಗ್ಗಿನ ಜಡೆ ಹಾಕಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು, ಬಂದ್ಬಿಟ್ಟು ಹಿಂದಿನ ದಿವಸ ನಾನು ಹಾಕಿಸ್ಕೊಂಡಿದ್ದೆ ಅಂತ. ಮನೆಗೆ ಬಂದು ಒಂದೇ ಹಠ, ನಂಗೆ ಮೊಗ್ಗಿನ ಜಡೆ ಬೇಕು ಇವಾಗ ಇಮಿಡಿಯೇಟಾಗಿ, ಏನು ಮಾಡ್ತೀರಾ ಅಂತ. ಸೊ ಬ್ಲೌಸ್ ಅಂದರೆ ಅದು ಏನೋ ಒಂದು ನಂದು ಟೀ ಶರ್ಟ್ ಹಾಕ್ಬಿಟ್ಟು ಅದಕ್ಕೆ ಇದು ಮಾಡಿ ಮೊಗ್ಗಿನ ಜಡೆ ಹಾಕಿ ಸ್ಟುಡಿಯೋ ಕರ್ಕೊಂಡು ಹೋಗಿ ಒಂದು ಫೋಟೋ ತೆಗೆಸ್ಬಿಟ್ಟು ಕರ್ಕೊಂಡು ಬಂದ್ರೆ ಅಷ್ಟು ಹಠ ಮಾಡಿದ್ದೆ ನಾನು ಮೊಗ್ಗಿನ ಜಡೆ ಬೇಕು ಅಂತ. ಪ್ರಿನ್ಸಿಪಲ್ ಯಾರೋ ಮೊಗ್ಗಿನ ಮನಸ್ಸು ಡೈರೆಕ್ಟರ್ ಶಶಾಂಕ್ ಅವ್ರು ಇರಬೇಕು, ಅದಕ್ಕೆ ಮೊಗ್ಗಿನ ಜಡೆ ಹಾಕೊಂಡ್ಬನ್ನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಫೋಟೋ ಇದ್ಯಾರು? Who's this little cute chubby?
ಬಿಲ್ಡಪ್ ಮಗು. ಐ ಲವ್ ದಿಸ್ ಫೋಟೋ. ಆಕ್ಚುಲಿ ಮಾ ನೋಡಿದ್ಯಾ ಆ ಡ್ರೆಸ್ ಕೊಡ್ಸಿದ್ ನೀನೆ ಸ್ಟುಡಿಯೋ ಕರ್ಕೊಂಡು ಹೋಗಿ. ಆಕ್ಚುಲಿ ನಮ್ಮ ಅಮ್ಮನ ಕೇಳ್ಬೇಕು. ಆಕ್ಚುಲಿ ಮಾ ನಿಜವಾಗ್ಲೂ ಆ ಕುತೂಹಲ ನನಗೂ ಇದೆ. ಬಿಕಾಸ್ ಆ ವಯಸ್ಸಲ್ಲಿ ನನ್ಗೆ ಗೊತ್ತಾಗ್ಲಿಲ್ಲ ನಾನು ಎಲ್ಲಿಗೆ ಹೋಗಿ ಕೂತಿದ್ದೀನಿ, ಹೆಂಗ್ ಕ್ಯಾಮ್ರಾ ಫೋಟೋ ನೋಡಿ, ಕ್ಯಾಮ್ರಾ ಕ್ಲಿಕ್ ಮಾಡುವಾಗ ಮುಖ ನೋಡಿ ಹೆಂಗ್ ಇಟ್ಕೊಂಡ್ಬಿಟ್ಟಿದ್ದೀನಿ ದಡ್ಡ ಅಕುಲ. ಏನ ಗುರಾಯಿಸ್ ನೋಡ್ತಿದ್ಯಾ ಮಗನೇ? ಅಮ್ಮ ಈಗ ನೀನ್ ಹೇಳು, ಯಾವ ಸಂದರ್ಭದಲ್ಲಿ ತೆಗೆದಿರುವಂತ ಫೋಟೋ ಇದು? 9 months. 9 months ನೋಡಿದ್ರೆ 2 ವರ್ಷ ಮಗು ತರ ಇದ್ದಾನೆ. ಇಲ್ಲ 9 months ಬೇಬಿ. ಹೌದಾ? ಗಜಗರ್ಭ. ನೆಕ್ಸ್ಟ್ ಫೋಟೋ. ಇದು ಯಾವ ಫಿಲ್ಮ್ ಶೂಟಿಂಗು? ಇದು ಆಕ್ಚುಲಿ ರೆಗ್ಯುಲರ್ ಪೋರ್ಟ್ಫೋಲಿಯೋಸ್ ಮಾಡೋ ಟೈಮಲ್ಲಿ, ಆಗ ಸೀರಿಯಲ್ಸ್ ಮಾಡ್ತಿದ್ದೆ. ETV ಬರೋ ಗುಪ್ತಗಾಮಿನಿ ಮತ್ತು ಯಾವ ಜನದ ಮೈತ್ರಿ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೆ. ಆ ಟೈಮಲ್ಲಿ ಸಿನಿಮಾಗೆ ಯಾರು ಫೋಟೋಸ್ ಕೇಳಿದ್ರೆ ಹೋಗಿ ತೆಗೆಸ್ಕೊಂಡಿರೋ ಫೋಟೋ. ಇಲ್ಲ, ತುಂಬಾ ಚೆನ್ನಾಗಿದೆ ಅಕುಲವ್ರೆ. ಥ್ಯಾಂಕ್ ಯು. ಆ ಬೈಕಲ್ಲಿ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ರೆಡ್ ಕಲರ್ ಬೈಕ್ ಬಟ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಆಕ್ಚುಲಿ ನನ್ನ ಬೈಕ್ ಅಲ್ಲ ಅದು, ಯಾರ್ದು ಬೈಕ್ ಅಲ್ಲೇ ಪಕ್ಕದಲ್ಲಿ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ನಿಂತ್ಕೊ, ನನ್ನ ಬೈಕ್ ಓಕೆ. ಸೊ ಹಿಂಗಿತ್ತು ಆ ಟೈಮಲ್ಲಿ ಫೋಟೋ. ಈ ಫೋಟೋ ಯಾಕೆ ತೋರಿಸ್ತೆ ಗೊತ್ತಾ? ಆಟ ಆಡಬೇಕಾದ್ರೆ ಚಿಕ್ಕ ಮಕ್ಳ ತರ ಇರ್ಬೇಕು ನಾವು. ಖಂಡಿತ. ಬಿ ಚೈಲ್ಡ್ ಹಾರ್ಟ್ ಅಂತ. ಐ ಆಮ್ ಶ್ಯೂರ್ ಇಷ್ಟು ವಯಸ್ಸಾದ್ರೂ ಇನ್ನೂ ಹೆಂಗಾಗಿ ಕಾಣಿಸ್ತಾ ಇದ್ರಿ ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹೆಂಗಾಗಿರೋದ್ರಿಂದ ಹೆಂಗಾಗಿ ಕಾಣಿಸ್ತಾರೆ. ಅದಕ್ಕೇನು ಇಷ್ಟು ವಯಸ್ಸಾದ್ರೆ ಅಂದ್ರೆ ಏನು? ಐ ಮೀನ್ 30 years ಅಲ್ಲೇ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರಿ ಅಂತಂದ್ರೆ. ಗಣೇಶ್, ಇದು ಕಾಂಪ್ಲಿಮೆಂಟಾ ಕಮೆಂಟಾ? ಇಲ್ಲ, ಇದು ಕಾಂಪ್ಲಿಮೆಂಟ್ ಅಲ್ಲ, ಕಮೆಂಟ್. ಇದು ಕಮೆಂಟ್. ಶ್ವೇತಾ ಅವರೇ, ನಾನು SLC ಹೋಗ್ಬೇಕಾದ್ರೆ ಇವ್ರು ಗುಪ್ತಗಾಮಿನಿ ಸೀರಿಯಲ್ನ ನೋಡ್ತಾ ಇದ್ದೇನೆ. ಗುಪ್ತಗಾಮಿನಿ ನೋಡ್ಬೇಕಾದ್ರೆ ಐ ವಾಸ್ ಫಸ್ಟ್ ಇಯರ್ PU or second year PUC. ಹಲೋ, ನಾನು ಗುಪ್ತಗಾಮಿನಿ ಮಾಡೋ ಟೈಮಲ್ಲಿ ಬಹುಶಃ ಗಣೇಶ್ ಅಲ್ಲ, ಚೆಲ್ಲಾಟ ಸಿನಿಮಾ ಕಂಪ್ಲೀಟ್ ಮಾಡಿದ್ರು. ಆಕ್ಚುಲಿ ಗಣೇಶ್, ಹೌದಾ? ನಾನು ಚಿತ್ರದುರ್ಗದಲ್ಲಿ ಸಿನಿಮಾ ನೋಡಿದೆ ಆಕ್ಚುಲಿ. ಹೌದಾ? ಅಕುಲ್ ಗಾಳಿ ಬೀಸ್ತಾ ಇದೆ ಅಲ್ಲಿಗೆ. ಅದು 2004 ಹೋಯ್ತಲ್ಲ? ಆಕ್ಚುಲಿ 2004 ಹೋಯ್ತು. ಹೌದಾ? ನಾನು ಚೆಲ್ಲಾಟ ಮಾಡಿದ್ದು 2005-6. ಸೊ ನನಗಿಂತ ದೊಡ್ಡವರೇ ನೀವು ಬಹುಶಃ. ಟು ಬಿ ಫ್ರಾಂಕ್ ವಿತ್ ಯು, ನಾನು 80 ಮಾಡಲು. ನಾನು 79 ಮಾಡಲು. ನೀವು ಹೇಳ್ಬಿಡಿ ಅಲ್ಲ. ನಾನು 90 ಮಾಡಲು. 93. 90 ಮಾಡಲು. ಯಾ ಮ್ಯಾನ್, ಕರೆಕ್ಟ್ ಹೇಳ್ತಿದ್ದಾರೆ. ಸುಮ್ಮನೆ ಯಾಕೆ ನಗ್ತಾ ಅಂತ ಅನ್ಕೊಳ್ಳೋಣ. ಅಂದ್ರೆ ಹುಡುಗಿರು ಯಾವಾಗ್ಲೂ 5 ವರ್ಷ. 5 ವರ್ಷ. ನೀಲಾಂಬರಿ, ನೀಲಿ ಲೆಕ್ಚರ್ ಪ್ಲೀಸ್. ಅಂಡರ್ ಪಾಸ್. ಪಾಶ್ಚಾತ್ಯ ದೇಶಗಳಲ್ಲಿ ರಗ್ಬಿ ಆಟ ತುಂಬಾ ಫೇಮಸ್. ಈ ಆಟದಲ್ಲಿ ರಗ್ಬಿ ಬಾಲ್ ಪಾಸ್ ಮಾಡಿದಂತೆ ತನ್ನ ಭುಜಬಲ ಪರಾಕ್ರಮ ಉಪಯೋಗಿಸಿ ಟಿಶ್ಯೂ ರೋಲ್ಗಳನ್ನು ಬಗ್ಗಿ ನಿಂತು ಕಾಲುಗಳ ಮಧ್ಯದಿಂದ ಪಾಸ್ ಮಾಡಬೇಕು. ಅದು ದೂರದಲ್ಲಿರೋ ಕೆಂಪು ಸರ್ಕಲ್ ಒಳಗೆ ಹೋಗಬೇಕು. ಹೀಗೆ ಟಿಶ್ಯೂ ರೋಲ್ಗಳನ್ನು ಎಸೆಯಲು ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ನಿಮ್ಮ ಎದುರುಗಡೆ ಇರೋ ಟಾರ್ಗೆಟ್ ವೆರಿ ಸಿಂಪಲ್. 60 ಸೆಕೆಂಡಲ್ಲಿ ಎಷ್ಟು ಟಿಶ್ಯೂ ರೋಲ್ನ ಇದ್ರೊಳಗೆ ಹಾಕ್ತೀರಾ ಅಂತ. ಯಾರು ಹೆಚ್ಚು ರೋಲ್ಗಳನ್ನ ಅದ್ರೊಳಗೆ ಹಾಕ್ತಾರೋ ದೇ ಆರ್ ದ ವಿನ್ನರ್ಸ್. ಅವ್ರಿಗೆ 1 ಪಾಯಿಂಟ್ ಹೋಗುತ್ತೆ. ಕರೆಕ್ಟ್. ರೆಡಿ? ಓಕೆ. The game begins in 3, 2, 1. Oh! 1. Oh! 3. ಯಾವ ಇಶ್ಯೂನು ಇಲ್ಲದೆ ಟಿಶ್ಯೂ ರೋಲ್ ಹಾಕಿ ರಾಕ್ ಅಂಡ್ ರೋಲ್ ಅಂತಾರ ಶ್ವೇತಾ. ವಿಲ್ ಬಿ ರೈಟ್ ಬ್ಯಾಕ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಶ್ವೇತಾ ಅವರು ಎಸಿತಾ ಇರೋ ಕೋರ್ಸ್ ನೋಡ್ತಾ ಇದ್ರೆ ಮಡಿಕೇರಿಯಿಂದ ಈ ರೋಲ್ಗಳು ಸಕಲೇಶ್ಪುರಕ್ಕೆ ಹೋಗಿ ಬೀಳ್ತಾ ಇದೆ. ಅವಾಗ ಅಕ್ಕುಲ್ ಅದನ್ನ ಏನಂತ ಕರಿಬೋದು? ಸಕಲೇಶ್ಪುರ ಟಿಶ್ಯೂ ರೋಲ್. 4. ಶ್ವೇತಾ 25 seconds balance. 5. 6.
ಎಂಟು ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಿದಿರಿ ಅನ್ಸ್ತಾ ಇದೆಯಾ? ಐ ಗೆಸ್ ಯಾ 8 ಆ್ಯಕ್ಚುಲಿ ಕಷ್ಟನೇ ಅಲ್ವಾ? ನಾವು ಅಲ್ಲಿ ಆಡ್ಬೇಕಾದ್ರೆ ಐ ಥಿಂಕ್ 6, 7 ಅಂತ ಹೋಗ್ತಿತ್ತು. ಅಲ್ಲಿ 6, 7 ಅಂತ ಇಟ್ಕೊಂಡ್ರೆ ಇಲ್ಲೊಂದು 3 ಬೀಳ್ಬೋದು ಅನ್ನೋದು ಕಾನ್ಫಿಡೆನ್ಸ್ ಇರುತ್ತೆ ಅಷ್ಟೇ. ಬಟ್ ಅಟ್ಲೀಸ್ಟ್ ಏನೋ ಒಂದು ಹೋಗುತ್ತೆ ಅನ್ನೋದೊಂದು ಮನಸ್ಸಲ್ಲಿ ಇರುತ್ತೆ. ಬಟ್ 8 ಇಸ್ ಗುಡ್. ಏನು ಗೊತ್ತಾ, 8 ಅಂದರೆ ಗಂಟು ಅಂತಾರೆ. ನೋಡೋಣ ಆ ಗಂಟು ನಿಮ್ಮ ಹತ್ರನೇ ಇರುತ್ತಾ ಪಾಯಿಂಟ್ ರೂಪದಲ್ಲಿ, ಇಲ್ಲ ಅಕುಲ್ ಹೆಚ್ಚಾಗ್ತಾರ? ಹಾಂ, ಓಕೆ. ರೆಡಿ ಅಕುಲ್? ರೆಡಿ ರೆಡಿ. ಆಲ್ ದಿ ಬೆಸ್ಟ್. ಅಕುಲ್, 8 ಹಾಕಿದ್ರೆ ಇಬ್ರಿಗೂ ಒಂದೊಂದು ಪಾಯಿಂಟ್, 9 ಹಾಕಿದ್ರೆ ನಿಮ್ಮೊಬ್ರಿಗೆ 1 ಪಾಯಿಂಟ್, 7 ಅಥವಾ ಕಡಿಮೆ ಹಾಕಿದ್ರೆ ಶ್ವೇತಾ ಅವ್ರಿಗೆ ಮಾತ್ರ ಪಾಯಿಂಟ್. ಕ್ಲಿಯರ್? ರೆಡಿ. ಎಲ್ಲ ರೀತಿಯಲ್ಲೂ ಟಾರ್ಗೆಟ್ ಸೆಟ್ ಆಗಿದೆ ನಮ್ಗೀಗ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. The game begins in 3, 2, 1. Oh. 1. 2. 3. 4. ಟಿಶ್ಯೂ ಮೇಲೆ ಟಿಶ್ಯೂ ಎಸೆಯೋ ಈ ಆಟಕ್ಕೆ ಟಿಶ್ಯೂ ಕಲ್ಚರ್ ಅಂತ ಹೇಳ್ಬೋದಾ? 5 ಆಯ್ತು. 20 ಸೆಕೆಂಡ್ಸ್. 6. 10. 7. 8. ಗೇಮ್ ಕಂಪ್ಲೀಟ್. ಅಕುಲ್ 3, ಶ್ವೇತಾ 2. 8 ಲಾಸ್ಟ್ ಮಿನಿಟ್. ಸೂಪರ್. ಆಕ್ಚುಲಿ ಪೊಸಿಷನ್ ರಾಂಗ್ ತಿರುಗೋಯ್ತು. ಆಗೋಯ್ತು. ಯಾ, ಅದರ್ವೈಸ್ ಐ ಥಿಂಕ್ ಬಹುಶಃ 2 ಆರಾಮ್ಸೆ ಬೀಳ್ತಾ ಇತ್ತು. 9ನೇದು ಟಚ್ ಆಗಿ ಕೆಳಗೆ ಬಿದ್ದೋಯ್ತು. ಹೌದು. ನಾನು ಅವಾಗಲೇ ಹೇಳಿದೆ 8 ಗಂಟು ಅಂತ. ಸೊ ಇಬ್ರು 8 ಇಬ್ರಿಗೂ ಗಂಟು. ಈಗ ಸ್ಕೋರ್ ಅಕುಲ್ 3, ಶ್ವೇತಾ 2. ಆಟ ಈಗ ಮಜಾ ಬರ್ತಾ ಇದೆ ಅಲ್ವಾ? ಎಸ್. ಇಬ್ರು ಫ್ರೆಂಡ್ಸ್ ಹೋಗ್ಬಿಟ್ಟು ಈಗ ಒಳ್ಳೊಳಗೆ ಸ್ವಲ್ಪ ಕಾಂಪಿಟೇಷನ್ ನಡೀತಾ ಇದೆ. ಕಾಂಪಿಟೇಷನ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಯಾವಾಗಲೂ ಐ ಥಿಂಕ್ ಕಾಂಪಿಟೇಷನ್ ಅಂತ ಬಂದಾಗ ವಿ ಆರ್ ಕಾಂಪಿಟೇಟರ್ಸ್. ಶ್ವೇತಾ, ಈಗ ಅಕುಲ್ ಸೋಲ್ಲೇಬೇಕು. ಹೌದು. ಸೋತ್ರೆ 3-3 ಈಕ್ವಲ್ ಆಗುತ್ತೆ. ಸೊ ಈ ಆಟ ಇದೆಲ್ಲ ತುಂಬಾ ಕ್ರೂಷಿಯಲ್ ಆಟ. ಹೌದು. ನೆಕ್ ಟು ನೆಕ್ ಆಟ. ನೆಕ್ ಟು ನೆಕ್ ಅಂದ್ರೆ ನಾಯಿ ನೆಕ್ ಟು ನೆಕ್, ಇಂಗ್ಲಿಷ್ ನೆಕ್ ಟು ನೆಕ್. ಓಕೆ. ಸೊ ನೀಲಾಂಬರಿ, ಬ್ಲೂ ಪ್ರಿಂಟ್, ನೀಲಿ ನಕ್ಷ ಪ್ಲೀಸ್. ಡಾಗ್ ಮಿಲ್ಕಾ ಡಾಗ್. ನಾಯಿ ಮರಿ ತಲೆ ಅಲ್ಲಾಡಿಸ್ತಾ ಮೂಳೆ ಕಚ್ಚೋದು ನೋಡಿರ್ತೀರ. ಅದೇ ರೀತಿ ಆಟಗಾರ ತನ್ನ ಮುಂದಿರುವ ಮಿಂಟ್ ಡಬ್ಬವನ್ನು ಅಲ್ಲಾಡಿಸಬೇಕು. ಹಾಗೆ ಚೆಲ್ಲಾಗಿ ಅಲ್ಲಾಡಿಸಿ ಒಳಗಿರುವ ಮಿಂಟ್ಗಳನ್ನು ಹೊರಚೆಲ್ಲಬೇಕು. ಎಲ್ಲ ಚೆಲ್ಲಿದ ನಂತರ ಮತ್ತೆ ಅದೇ ಜಾಗದಲ್ಲಿ ಖಾಲಿ ಡಬ್ಬಿಯನ್ನು ಇಡಬೇಕು. ಇದನ್ನು ಪೂರ್ತಿಗೊಳಿಸಲು ಇರೋ ಕಾಲಾವಕಾಶ 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡುಗಳು. ಅಕುಲ್, 50,000ಕ್ಕೆ ಒಂದೇ ಒಂದು ಪಾಯಿಂಟ್ ದೂರದಲ್ಲಿದ್ದೀರಾ. ಅದೇ ಮಾಡ್ಬೇಕಾ ಇದು ಸ್ವಲ್ಪ ಕುತ್ತಿಗೆಗೆ ಸಂಕಟ. ಅದಕ್ಕೆ ಹೇಳಿದ್ ನಾನು, ಇದು ನೆಕ್ ಟು ನೆಕ್ ಕಾಂಪಿಟೇಷನ್ ಅಂತ. ರೆಡಿ ಅಕುಲ್? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. The game begins in 3, 2, 1. ಓಹೋ ಅಂತೀಯ ಅನ್ನೋ ಥರ ಕಾಣಿಸ್ತಾ ಇದೆ ನನಗೆ. ಇದೆ
ಇನ್ನು ಒಂದು ಮುಗ್ದಿಲ್ಲ. ಒಂದು ಮುಗಿತು. ವೆರಿ ಗುಡ್ ಅಕುಲ್. 25 ಸೆಕೆಂಡ್. ಎರಡು ಖಾಲಿಯಾಗಿದೆ. 10 ಸೆಕೆಂಡ್. ಇನ್ನೂ ಇದೆ. Game complete. ಅಕುಲ್ ಆಕ್ಚುಲಿ ಕಚ್ಚಿ ಏನಾಯ್ತು ನೋಡಿ. ಕಚ್ಚಿ ಅಲ್ಲ, ಹೊಡೆದು ವೆಲ್ ಡನ್. ಥ್ಯಾಂಕ್ ಯು. 2 ಮಿಂಟ್ ಕಚ್ಕೊಂಡ್ಬಿಟ್ರೆ ಆಚೆ ಹೋಗೋದು ಬರಲ್ಲ. ಕಷ್ಟ. ಓಕೆ, ವೆರಿ ವೆರಿ ಟ್ರೂ. ನೆಕ್ ಹೇಗಿದೆ? ವೆರಿ ಡಿಫಿಕಲ್ಟ್. ಶ್ವೇತಾ ಅವ್ರೀಗ 3 ಮಾಡಬೇಕು. ಮಾಡಲೇಬೇಕು. ಓಕೆ, 3 ಆದ್ರೆ ಟೈ ಬ್ರೇಕರ್ಗೆ ಹೋಗ್ತೀವಿ. ಅವಾಗ ಗಮ್ಮತ್ತು, ಮಜಾ. ಐ ಲವ್ ಟೈಮ್ ಬ್ರೇಕ್. ರೆಡಿ ಶ್ವೇತಾ? ಎಸ್, ರೆಡಿ. ಚಪ್ಪಾಳೆ. ಶ್ವೇತಾ ಎಸ್, ರೆಡಿ? ಎಸ್. ಈಗ ಶುರುವಾಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. The game begins in 3, 2, 1. ಬಹಳ ವೇಗವಾಗಿ ಮಾಡ್ಬಿಟ್ರು. ಒಂದು ಮುಗ್ದೋಯ್ತು 9 ಸೆಕೆಂಡ್ಸ್ ಅಲ್ಲಿ. ವೆರಿ ಗುಡ್ ಗೋಯಿಂಗ್. ಸೆಕೆಂಡ್ ವಿಕೆಟ್ ಡೌನ್. ಆರಾಮಾಗಿ ಶ್ವೇತಾ. 35 ಸೆಕೆಂಡ್ಸ್ ಇದೆ. ಆಟಕ್ಕೆ ಮಜಾ ಅಂದ್ರೆ ಇದು. ಅದಕ್ಕೆ ಸೂಪರ್ ಮಿನಿಟ್ ಅಂದ್ರೆ ಸೂಪರ್. ಸಿಕ್ಕಾಕೊಂಡಿದೆ. ಡಬ್ಬಿ 3 ಖಾಲಿ ಆದ್ರೆ ಪಾಯಿಂಟ್ಸ್ 3. ಅಲ್ಲಾಡ್ಸೋ ಆಟದಲ್ಲಿ ಗೆಲ್ಲೋರು ಯಾರು? ವಿಲ್ ಬಿ ರೈಟ್ ಬ್ಯಾಕ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಆರಾಮಾಗಿ ಶ್ವೇತಾ. 35 ಸೆಕೆಂಡ್ಸ್ ಇದೆ. ಆಟಕ್ಕೆ ಮಜಾ ಅಂದ್ರೆ ಇದು. ಅದಕ್ಕೆ ಸೂಪರ್ ಮಿನಿಟ್ ಅಂದ್ರೆ ಸೂಪರ್. ಸಿಕ್ಕಾಕೊಂಡಿದೆ. ಬಿತ್ತು ಅಲ್ವಾ? ಇದೆ ಶ್ವೇತಾ. ಆ ಕಡೆ ಒಂದು, ಈ ಕಡೆ ಒಂದು. 2 ಕಡೆ ಇದೆಯಾ? ಹಾ, ಬಿತ್ತು. ಬಿತ್ತು. Game complete. Akul, Moon, Shweta, Moon. ಸೂಪರ್ ಮಿನಿಟ್ ಅಂದ್ರೆ ಹೇಗಲ್ಲ ಟೆನ್ಷನ್. ಸೂಪರ್ ಸೆಕೆಂಡ್ಸ್ ಆಕ್ಚುಲಿ ನನಗಿದು. ಜೋರಾಗಿ ಚಪ್ಪಾಳೆ ಶ್ವೇತಾ ಅವ್ರಿಗೆ. ಥ್ಯಾಂಕ್ ಯು. ಈಗ ಸ್ಕೋರ್ ಅಕುಲ್ 3, ಶ್ವೇತಾ ಚಂಗಪ್ಪ ಕೂಡ 3. ಈಗ ಇಟ್ ಇಸ್ ನೆಕ್ ಟು ನೆಕ್. ಯಾ, ಇಟ್ ಇಸ್. 1 ನಿಮಿಷದಲ್ಲಿ 2 ಸೆಕೆಂಡ್ ಉಳಿಸಿ 3 ಸೆಟ್ ಅನ್ನ ಮುಗಿಸಿರೋ ಮೊದಲನೇ ಆಟಗಾರ್ತಿ, ಮೊದಲನೇ ಹೀರೋಯಿನ್, ಮೊದಲನೇ ವೀರ ವನಿತೆ ನೀವೇ. ಅಮ್ಮ ಹೇಳಪ್ಪ. ಫುಲ್ ಹ್ಯಾಪಿನಾ? ಸಂತೋಷ ಆಗ್ತಿದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಈಗ 4ನೇ ಗೇಮ್ ಅವರೇ ಗೆಲ್ತಾರೆ ಅನ್ಸುತ್ತಾ? ಅದು ಮುಂದೆ ಹೇಳಕ್ಕಾಗಲ್ಲ. ಅಕಲ್ ನಿಮ್ಗೇನ್ ಅನ್ಸ್ತು? ಈ ಥರ ಟಫ್ ಫೈಟ್ ಕೊಟ್ಟಿದ್ದು ಶ್ವೇತಾ ನನಗೆ ತುಂಬಾ ಖುಷಿ ಆಯ್ತು. ಇನ್ಫ್ಯಾಕ್ಟ್ ಇನಿಷಿಯಲಿ ಶ್ವೇತಾ ಅಂತ ಗೊತ್ತಾದಾಗ ಡೆಫಿನೆಟ್ಲಿ ನಾನು ಶ್ವೇತನ್ ನೋಡಿದ್ದೀನಿ ಆಟದಲ್ಲೆಲ್ಲ. ಹುಡುಗರಿಗೆ ಏನು ಕಮ್ಮಿ ಇಲ್ಲ ಅಂತ ಪೋಟಿ ಕೊಡ್ತಾಳೆ. ಸೊ ಏನ್ ಕೊಡ್ತಾರೆ? ಪೋಟಿ ಫೈಟ್ ಕೊಡ್ತಾರೆ. ಹೊಸ ವರ್ಡ್. ಪೈಪೋಟಿ ಕೊಡ್ತಾರೆ. ಪೈಪೋಟಿಗೆ ಇವರು ಪೋಟಿ. ಈ ಪೈಪೋಟಿ ಇಲ್ಲಿ ಪೋಟಿ ಇಲ್ಲಿ ಆ ಪದ ಇದೆಯಲ್ಲ,
ಪೈಪೋಟಿ. ಸ್ನೇಹಿತರೆ, ನಿಜ ಹೇಳ್ತಾ ಇದ್ದೀನಿ, ಐ ಲವ್ ದಿಸ್ ಪೊಟಾಪೊಟಿ. ಚೆನ್ನಾಗಿದೆ ಆಕ್ಚುಲಿ ವರ್ಡ್ ಅಲ್ಲ. ಆಟ ಈಗ ಟೈ ಬ್ರೇಕರ್ಗೆ ಹೋಗಿದೆ, ಮಜಾ ಬಂದಿದೆ. ಪೈಪೋಟಿ, ರಿಯಲ್ ಪೈಪೋಟಿ ನೆಕ್ಸ್ಟ್ ಗೇಮಲ್ಲಿ ಆಗುತ್ತೆ. ನೆಕ್ಸ್ಟ್ ಆಟ ಏನು ಮಾಡೋಣ ಅಂತಿದ್ದೀನಿ ಅಂದರೆ, ಇಬ್ರು ಈ ಆಟನ ಒಂದೇ ಸಲ ಆಡ್ತೀರ. ನಿಮ್ಮ ಮುಂದಿನ ಆಟ ಬಾಲ್ಗೆ ಸಂಬಂಧಪಟ್ಟಿದ್ದು. ಬರೀ ಬಾಲ್ ಅಲ್ಲ, ಪಿಂಗ್ ಪಾಂಗ್ ಬಾಲ್ಗೆ ಸಂಬಂಧಪಟ್ಟಿದ್ದು. ರೆಡಿ? ನೀಲಾಂಬರಿ, ಟೈ ಬ್ರೇಕರ್ ಆಟ ಯಾವುದು? ನೀಲಿ ನಕ್ಷೆ, ಬ್ಲೂ ಪ್ರಿಂಟ್ ಪ್ಲೀಸ್. ಸಾಲು ಮಾಡಿಯಾದ್ರೂ ತುಪ್ಪ ತಿನ್ನು. ನೀರು ತುಂಬಿದ 9 ಗ್ಲಾಸ್ಗಳನ್ನು ಟೇಬಲ್ ಮೇಲೆ ಇಡಲಾಗಿದೆ. ಆಟಗಾರ ದೂರದಲ್ಲಿ ನಿಂತು 2 ಬೇರೆ ಬೇರೆ ಬಣ್ಣದ ಪಿಂಗ್ ಪಾಂಗ್ ಬಾಲ್ಗಳನ್ನು ಎಸೆಯಬೇಕು. ಅವು ಹೋಗಿ ನೇರ ಅಥವಾ ಡಯಾಗನಲ್ ರೂಪದಲ್ಲಿ ಸಾಲಾಗಿ ಕೂರಬೇಕು. ಇದನ್ನು ಮಾಡೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಸಂಕಷ್ಟ ಪರಿಸ್ಥಿತಿ ಇದು. ಅದಕ್ಕೆ ಈಗ ನಿಮ್ಮಿಬ್ರಿಗೊಂದು ಸರ್ಪ್ರೈಸ್ ಇದೆ. ಏನು? ನಿಮ್ಮಿಬ್ರಿಗೋಸ್ಕರ ನಾನು ಗಡಿಯಾರನ ಆಫ್ ಮಾಡ್ಬಿಡ್ತೀನಿ. ಓಕೆ, ಗುಡ್, ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಗಣಪ. ನಿಮ್ಮ ಡಬ್ಬಿಲಿ 100 ಪಿಂಗ್ ಪಾಂಗ್ ಬಾಲ್ಗಳಿದೆ. ನೀವು ಕೇಸರಿ, ಇವರು ಬಿಳಿ. ಮಧ್ಯದಲ್ಲಿರೋ 9 ಗ್ಲಾಸ್, ಅದರೊಳಗೆ ಯಾರು ಮೊದಲು ಒಂದು ಲೈನ್ ಅನ್ನ ಕ್ರಿಯೇಟ್ ಮಾಡ್ತಾರೋ ಪಿಂಗ್ ಪಾಂಗ್ ಬಾಲ್ ಇಂದ, ಅವರು ಮುಂದಿನ ಸುತ್ತಿಗೆ ಹೋಗ್ತಾರೆ. ಓಕೆ ಓಕೆ, ರೆಡಿ? ಓಕೆ, ರೆಡಿ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. ಲೈಫ್ ಬಾಯ್, ಲೈಫ್ ಚೇಂಜಿಂಗ್ ಗೇಮ್. The game begins in 3, 2, 1. ಓ, ಕೇಸರಿ ಒಂದು, ಶ್ವೇತರು ಒಂದು ಹಾಕ್ಬಿಟ್ರು. ತಮಾಷೆ ನೋಡಿ, ಶ್ವೇತ ಅಂದ್ರೆ ಬಿಳಿ, ಬಟ್ ಬಿಳಿ ಬಾಲ್ಗಳನ್ನ ನಾವು ಅಕ್ಕುಲ್ ಕೈಲಿ ಕೊಟ್ಟಿದ್ವಿ. ಓ, ಬಿಳಿ ಬಾಲ್ ಅನ್ನ ಅಕ್ಕುಲ್ ಹಾಕಿದ್ದಾರೆ. 2 ಅಕ್ಕುಲ್. ಗೇಮ್ Oh my God. ಈಗಂತೂ ಒಪ್ಕೊಳ್ಳೇಬೇಕು, ನೀವು ಲಕ್ಕಿ ಸ್ಟಾರ್ ಅಂತ. ಚಪ್ಪಾಳೆ. Thank you. ಶ್ವೇತಾ, I'm very sorry, ನೋ Shweta. ಪ್ರಾಬ್ಲಮ್, ಕಮ್ ಆನ್. ಶ್ವೇತಾರೆ, ಎಸ್, ಫಸ್ಟ್ ಕೇಸರಿ ಬಾಲ್ ಅನ್ನು ಹಾಕಿದ್ದು ನಾನೇ. ನೀವು, ಎಸ್, ಬಟ್ ಕಂಪ್ಲೀಟ್ ಮಾಡಿದ್ದು ಅಕ್ಕುಲ್. ಹೌದು. ಇದು ಹಾಕಿದಾಗ ನಿಮ್ಗೆ ಕಾನ್ಫಿಡೆನ್ಸ್ ಹೆಚ್ಚಾಗಿರ್ಬೇಕಲ್ಲ? ಕಾನ್ಫಿಡೆನ್ಸ್, ಎಸ್. ಒಂದೇನೋ ಒಂದು ಬಿತ್ತು, ಒಂದು ಫ್ಲೂಕಲ್ಲಿ ಬಿತ್ತು ಅಂತ ಅನ್ಕೊಂಡೆ. ನೆಕ್ಸ್ಟ್ ಅದೇ ಥರ ಟ್ರೈ ಮಾಡಕ್ ಹೋದೆ. ಅಷ್ಟೊತ್ತಿಗೆ ಇಲ್ಲಿ ಯಾವುದೋ ಒಂದು ಬಂದು ಬಿತ್ತು. ಓಕೆ ಅನ್ಕೊಂಡಷ್ಟು ಬಿದ್ಬಿಟ್ಟು. ಅಕ್ಕುಲ್, ಎಲ್ಲೋ ಒಂದ್ ಕಡೆ ಟೆಕ್ನಿಕ್ ಜೊತೆಗೆ ಲಕ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಬಿಕಾಸ್ ಫಸ್ಟ್ ಆಕ್ಚುಲಿ ಕೇಸರಿ ಬಾಲ್ ಬಿದ್ದಾಗ ಐ ಥಿಂಕ್ ಶ್ವೇತನ್ಗೆ ಹ್ಯಾಂಗ್ ಬಂದ್ಬಿಡ್ತು, ಈಸಿಯಾಗಿ ಮಾಡ್ಬಿಡ್ಬೋದು ಅಂತ. ಮಧ್ಯದಲ್ಲಿ ಬಿತ್ತು. ದೆನ್ ಐ ಥಾಟ್ ನಾನು ಏನಕ್ಕೆ ಮತ್ತೆ ಹಾಕ್ತಿದ್ದೆ, ಮತ್ತೆ ಮಧ್ಯಕ್ಕೆ ಬೀಳ್ತಿತ್ತು, ಇದೇನಾದ್ರು ಬಿದ್ಬಿಡುತ್ತೆ ಅಂತ ಭಯ ಪಟ್ಕೊಂಡು ಸೈಡ್ ಬಂದು ಹಿಂಗಾಗ್ದೆ, ಅಲ್ಲಿ ಬಿತ್ತು. ಓ ಮೈ ಗಾಡ್, ದ ಓನ್ಲಿ ಚಾನ್ಸ್ ನನ್ಗಿರೋದು ಅದನ್ನ ಪೂರೈಸಕ್ಕೆ. ದೆನ್ ಹಂಗ್ ಅಂದ ತಕ್ಷಣ ಐ ಥಿಂಕ್, ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಇಟ್. ಇಟ್ಸ್ ಅ ಡ್ರೀಮ್. ಬಿದ್ದಿದ್ದು ಮಾತ್ರ ದಟ್ ಇಸ್ ದ ಸೂಪರ್ ಲಕ್. ಯೂಶಲಿ ಯಾರಾದ್ರೂ ಟ್ರೈ ಮಾಡಿದ್ರೆ ಈ ಲೈನ್ ಟ್ರೈ ಮಾಡ್ಬೋದು ಅಥವಾ ಈ ಲೈನ್ ಟ್ರೈ ಮಾಡ್ಬೋದು. ಇಮ್ಯಾಜಿನ್ ಕ್ರಾಸ್ ಲೈನ್ ವಾಸ್ ಲಿಟಲ್ ಡಿಫಿಕಲ್ಟ್ ಆಕ್ಚುಲಿ. ಅದಕ್ಕೆ ಲಕ್ ಬೇಕು. ನಿಜ. ಶ್ವೇತಾ, ಎಸ್, ಸೂಪರ್ ಮಿನಿಟ್ ಬಂದು ಹೇಗೆ ಅನಿಸ್ತಾ ಇದೆ ನಿಮಗೆ? ಆಟ ಆಡಿಸಿ ಅಭ್ಯಾಸ ಇತ್ತು ನನಗೆ, ಆಟ ಆಡಿ ಅಭ್ಯಾಸ ಇರಲಿಲ್ಲ. ಅಂಡ್ ಇವತ್ತು ಆಟ ಆಡ್ಬೇಕಾದ್ರೆ ಓ ಮೈ ಗಾಡ್, ಬಟ್ ಐ ಟೆಲ್ ಯು, ಸೂಪರ್ ಎಕ್ಸ್ಪೀರಿಯನ್ಸ್ ಅಂಡ್ ಐ ಗೇವ್ ಅ ಗುಡ್ ಕಾಂಪಿಟೇಷನ್ ಟು ಅಕ್ಕುಲ್. ಎಸ್, ಅದನ್ನ ನಗ್ನಗ್ತ ಹೇಳ್ಬೋದಲ್ಲ. I gave a good competition to yes. ಬಟ್ ನಿಜವಾಗ್ಲೂ ಶ್ವೇತಾ ಸ್ಟಾರ್ಟ್ ಮಾಡಿದ್ದು ಒಂದ್ ಕಡೆ ಇಟ್ರೆ ದ ವೇ ಶಿ ಪ್ರೋಗ್ರೆಸ್ಡ್, ತುಂಬಾ ಚೆನ್ನಾಗಿ ಪ್ರೋಗ್ರೆಸ್ ಮಾಡಿದ್ರು. ಅಂಡ್ ವೆರಿ ಗುಡ್. ಬಿಗ್ ರೌಂಡ್ ಆಫ್ ಅಪ್ಲಾಸ್. ತುಂಬಾ ಚೆನ್ನಾಗಿ ಆಡಿದ್ರು, ತುಂಬಾ ಚೆನ್ನಾಗಿ ಆಡಿದ್ರು. Thank you. ನೀವು ಎಲ್ಲೂ ಹೋಗಲ್ಲ, ನನ್ನ ಜೊತೆನೇ ನಿಂತಿರ್ತೀರಾ. Okay. Okay. Yeah. ಅಕ್ಕುಲ್, ನಿಮ್ಮ ದುಡ್ಡಿನ ಮರನ ಒಂದ್ಸರಿ ನೋಡ್ಕೊಂಡ್ ಬರೋಣ. Yeah. ಮನಿ ಟ್ರೀ ಪ್ಲೀಸ್.
ಅಕುಲ್, ಈಗ ನೀವು 50,000ದಲ್ಲಿದ್ದೀರಾ. ನೆಕ್ಸ್ಟ್ ಆಟ 1 ಲಕ್ಷಕ್ಕೆ, 2 ಲಕ್ಷಕ್ಕೆ, 3 ಲಕ್ಷಕ್ಕೆ, 4, 5, 5ರಿಂದ ಒಂದು ಹೈ ಜಂಪ್ 10 ಲಕ್ಷಕ್ಕೆ. ಈ ದಾರಿಯಲ್ಲಿ 3 ಲಕ್ಷ ಅನ್ನೋದೇನಿದೆ ಅದು ಸೇಫ್ ಝೋನ್ ನಿಮಗೆ. ಜೊತೆಲಿ 3 ಲೈಫ್ ಲೈನ್ ಅಂದರೆ ಜೀವದಾನಗಳು ಇರುತ್ತೆ. ಯಾವುದೇ ಟೈಮಲ್ಲಿ ನೀವು ಆಟನ ಕ್ವಿಟ್ ಮಾಡಬೇಕು ಅಂದ್ಕೊಂಡ್ರೆ ಬ್ಲೂ ಪ್ರಿಂಟ್ ನೋಡೋಕ್ಕಿಂತ ಮುಂಚೆ ಆಟನ ಕ್ವಿಟ್ ಮಾಡಬೇಕು. ಓಕೆ, ರೆಡಿ? ರೆಡಿ. ಸೊ 1 ಲಕ್ಷದ ಆಟದ ಬ್ಲೂ ಪ್ರಿಂಟ್ ನೋಡೋಣ. ಶೋ. ನೀಲಾಂಬರಿ, ಬ್ಲೂ ಪ್ರಿಂಟ್ ನೀಲಿ ನಕ್ಷೆ ಪ್ಲೀಸ್. ಬಾಕ್ಸ್ ಆಫೀಸ್ ಹಿಟ್. ಒಂದಿಷ್ಟು ಮಿನಿ ಬಾಕ್ಸ್ಗಳ ಮೇಲೆ ಸೋಡಾ ಬಾಟಲ್ ನಿಲ್ಲಿಸಿ ಇಡಲಾಗಿದೆ. ಹಾಗೆ ಸಾಲಾಗಿರುವ ಬಾಕ್ಸ್ಗಳನ್ನು ಗೋಲಿ ಹೊಡೆದಂತೆ ಬೆರಳುಗಳಿಂದ ತಳ್ಳಬೇಕು. ಹಾಗೆ ತಳ್ಳಿದಾಗ ಸೋಡಾ ಬಾಟಲ್ಗಳು ಸ್ಟ್ಯಾಂಡಿನ ಮೇಲೆ ನಿಲ್ಲಬೇಕು. ಬಾಕ್ಸ್ ತಳ್ಳೋಕೆ ಬೆರಳನ್ನಷ್ಟೇ ಬಳಸಬೇಕು. ಹಾಗೆ ಮಾಡೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡುಗಳು. ಅಕುಲ್ ಅವರೇ, ಗಣೇಶ್ ಅವರೇ, ಬಾಟ್ಲು ಮತ್ತು ನೀವೇನ ಕನೆಕ್ಷನ್ ಇದೆಯಾ? ಗಾಜಿಂದಲ್ಲ, ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಗಾಜಿನ ಬಾಟ್ಲಿಗೂ ನಿಮ್ಗೆ ಏನಂತ ಸಂಬಂಧ ಇಲ್ಲ. ಈ ಬಾಟ್ಲು ಸಹವಾಸ ಮಾಡಿದ್ಮೇಲೆ ನೆಟ್ಟಿಗೆ ನಿಲ್ಲೋದು ಕಷ್ಟ. ನಿಜ. ಆದ್ರೆ ಇಲ್ಲಿ ನಿಮ್ಮ ಮುಂದೆ ಇರೋ 10ರಲ್ಲಿ 3 ಬಾಟ್ಲ್ ಆದ್ರೂ ನೆಟ್ಟಿಗೆ ನಿಲ್ಲಬೇಕು. ಆ ನಿಂತಿರೋ ಬಾಟ್ಲು ಕನಿಷ್ಠ ಪಕ್ಷ 3 ಸೆಕೆಂಡ್ ಆದ್ರೂ ಹಾಗೇ ನಿಂತಿರ್ಬೇಕು, ಬೀಳಬಾರ್ದು. ಆ ಥರ 3 ಬಾಟ್ಲು ನಿಂತ್ರೆ 1 ಲಕ್ಷ ರೂಪಾಯಿ ನೀವು ಗೆಲ್ತೀರ. ಓಕೆ, ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. The game begins in 3, 2, 1. 1 ವಿಕೆಟ್ ಡೌನ್. ನೋಡ್ಕೊಂಡು ಆರಾಮಾಗಿ ಮಾಡು. 2, 3ನೇದು ನಿಲ್ಲಿಲ್ಲ, 4 ನಿಲ್ಲಿಲ್ಲ. ನಿಧಾನ, ಇನ್ನೂ ಟೈಮ್ ಇದೆ. 30 ಸೆಕೆಂಡ್ಸ್. 1. Level 5 fail. ಅಕುಲ್, ಯಾ, ಇನ್ನೂ ಟೈಮ್ ತಗೊಂಡ್ ಮಾಡ್ಬೋದು. ಇನ್ನೂ ಟೈಮ್ ಇತ್ತಾ? ಬೇಕಾದಷ್ಟು ಟೈಮ್ ಇತ್ತು. ಹೌದು. ಈ ಆಟ ಸೋತಿರೋದ್ರಿಂದ ನೀವು 1 ಲೈಫನ್ನು ಕಳ್ಕೊಂಡಿದ್ದೀರಾ. ಐ ಥಿಂಕ್ ಈ ಫಸ್ಟ್ ಟೈಮ್ ಆಡಿದಾಗ ಟೆಕ್ನಿಕ್ ಗೊತ್ತಾಯ್ತು ಈಗ. ಸೊ ಬಹುಶಃ ಈ 2ನೇ ಲೈಫ್ನ ಕರೆಕ್ಟಾಗಿ ಬಳಸ್ಕೊತೀನಿ ಅನ್ನೋ ಭರವಸೆ ನನಗಿದೆ. ಚೇರ್ ಅಪ್, ಕಾಮ್ ಡೌನ್, ಕೂಲ್. ಓಕೆ. ಯಾ ಅಕುಲ್, ಯಾ, ಯಾವ ಸಿನಿಮಾ ಆಕ್ಟ್ ಮಾಡ್ತಿದ್ರ? ಈಗ 1 ತಿಂಗಳಲ್ಲಿ 3 ಸಿನಿಮಾ ಸೈನ್ ಮಾಡಿದ್ದೀನಿ. ಲವ್ NH4 ಆಲ್ರೆಡಿ ಶೂಟಿಂಗ್ ನಡೀತಿದೆ. ದೇವರಾವನ ಬಿಡುಗರು ಅಂತ ಇನ್ನೊಂದು ಸಿನಿಮಾ ಮುಹೂರ್ತ ಆಯಿತು. ಅಫ್ಕೋರ್ಸ್ ಡೈರೆಕ್ಟರ್ ಇಲ್ಲೇ ಕೂತಿದ್ದಾರೆ, ಪ್ರಥಮ್. ಪ್ರಾಬ್ಲಿ ಡೈರೆಕ್ಟರ್. ಹಲೋ. ಕಲೆಗಳ ತವರವ್ರನ್ನ ಕರ್ನಾಡು, ಕಲಾವಿದರೊಂದು ಅಣ್ಣವ್ರನ್ನ ನಂಬಿರೋ ನಾನು. ನಮ್ಮ ಅಜ್ಜಿ ಸಾಯ್ಬೇಕಾದ್ರೆ ಒಂದು ಮಾತು ಹೇಳಿದ್ದು, ನಮ್ಮ ದೇಶದ ಬಾವುಟ ಎಲ್ಲೇ ಕಂಡ್ರು ಸಲ್ಯೂಟ್ ಹೊಡಿ, ಕಲಾವಿದರು ಅಥವಾ ಕನ್ನಡಿಗರು ಎಲ್ಲೇ ಕಂಡ್ರು ಕೈ ಮುಗಿ ಅಂತ ಹೇಳಿದ್ರು. ಗಣೇಶ್ ಒಳ್ಳೆ ಕಲಾವಿದರು, ನಮಸ್ಕಾರ. ಅಕುಲ್ ಅದ್ಭುತ ಕಲಾವಿದರು. ನಮ್ಮ ಸಿನಿಮಾಲ್ ಅದಕ್ಕೆ ಟೈಟ್ಲು ಕೂಡ ಕೊಟ್ಟಿದ್ದೀನಿ, ಅರ್ಜೆಂಟ್ ಸ್ಟಾರ್ ಅಕುಲ್ ಬಾಲಾಜಿ, ವೈಟಿಂಗ್ ಸ್ಟಾರ್ ರವಿ ಬೆಳಗೆರೆ ಅಂತಾನೆ ಕೊಟ್ಟಿದ್ದೆ ನೋಡಿ. ವೆಯ್ಟ್ ಮಾಡಿಸು, ಲೈಟ್ ಮಾಡಿಸು. ಅಕುಲ್ ಗೆದ್ರೆ ತುಂಬಾ ಖುಷಿ ಆಯ್ತು. ಒಳ್ಳೇದಾಗಲಿ. ಡೈರೆಕ್ಟರ್, ನಿಮ್ಮ ಫಿಲ್ಮ್ ಹೆಸರು? ದೇವರವನೇ ಬಿಡುಗರು ಅಂತ. ಒಂದೇ ಒಂದು ಆಸೆ, ನನ್ನ ಜೀವನದ ಒಂದೇ ಒಂದು ಆಸೆ, ಒಂದ್ಸಲ ಹ್ಯಾಂಡ್ ಶೇಕ್ ಮಾಡ್ಬೇಕು ಅಂತ. ಬನ್ನಿ ಸರ್, ಪ್ಲೀಸ್ ಪ್ಲೀಸ್. ಡೈರೆಕ್ಟ್ರೆ, ಏನ್ ಡೈರೆಕ್ಟ್ರೆ ನೀವು? ಡೈರೆಕ್ಟ್ರು ಬನ್ನಿ, ನೀವು ಡೈರೆಕ್ಟ್ರು ಸರ್. ಕಾರಣ ಏನಕ್ಕೆ ನೋಡ್ತಾ ಇದ್ದೀನಿ ಸರ್, ಬೇರೆ ಯಾರ್ದಕ್ಕಲ್ಲ, ನಿಮ್ಮದಕ್ಕೆ ಹ್ಯಾಂಡ್ ಶೇಕ್ ಮಾಡೋಕ್ಕೊಂದು ಕಾರಣ ಇದೆ. ಏನಕ್ಕೆ ಅಂದರೆ ನೀವು ಗೋಲ್ಡನ್ ಬ್ರದರು. ಗೋಲ್ಡ್ ಗ್ರಾಮಿಗೆ 3,000 ಅಂದ್ರೆ ಕೈ ಒಂದು 4 kg ಬರಲ್ವಾ ಅಂತ ಯೋಚನೆ. ಥ್ಯಾಂಕ್ ಯು ಬಾಸ್. ಈ ಆಟ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋರು ಏನು ಗುರು, ಸರಿಯಾಗಿ ದೇವರಾವನ ಬಿಡುಗರು. ಡೈರೆಕ್ಟ್ರೆ, ಆಲ್ ದ ಬೆಸ್ಟ್ ನಿಮಗೆ. ಪ್ಲೀಸ್ ಪ್ಲೀಸ್. ಸಾಕು ಚಿನ್ನ ತಗೊಂಡಿದ್ದು ಮಗನೇ. ಏನು ಬಂದ ತಕ್ಷಣ ನನಗೂ ಸಿಕ್ತು ಒಂಚೂರು. ಯಾಕೆ ನಿಮ್ಮ ಡೈರೆಕ್ಟರ್ನ ಕರೆಸ್ದೆ, ಯಾಕೆ ನಿಮ್ಮ ಫಿಲ್ಮ್ ಟೈಟ್ಲ್ ಹೇಳಿಸ್ದೆ ಅಂದ್ರೆ, 1 ಲೈಫ್ ಹೋಯ್ತು, ಇನ್ನು 2 ಇದೆ. ದೇವರಾವನ ಬಿಡುಗರು.
ಅಫ್ಕೋರ್ಸ್ ಆಕ್ಚುಲಿ ನನಗೆ ಇನ್ನೊಂದು ಭಯ ಏನಪ್ಪಾ ಅಂತಂದ್ರೆ ಅದು ಹೊಡೆದಾಗ ಅದು ಬೀಳ್ತಾ ಇತ್ತು. ಸೊ ಅದನ್ನು ತೆಗೆದು ಕೆಳಗಡೆ ಇಡೋ ಪ್ರಯತ್ನದಲ್ಲಿ ಕೂಡ ಒಂಚೂರು ಮೈಂಡ್ ಡೈವರ್ಟ್ ಆಯಿತು. ಓಕೆ ಅಕುಲ್, ನಿಮ್ಗೆ ನಾನು ಬೇರೆ ಬೇರೆ ಸ್ಟ್ಯಾಂಡ್ ಮೇಲೆ ನಿಲ್ಸಿ ಆಡಿಸ್ತೀನಿ, ಓಕೆನಾ? ಸೂಪರ್, ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು. ರೆಡಿ? ರೆಡಿ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. The game begins in 3, 2, 1. One down. ಒಂದು ನಿಂತ್ಕೊತು. ಟೈಮ್ ಇದೆ, ಕಾನ್ಸಂಟ್ರೇಟ್ ಮಾಡು. 2. ಉಲ್ಟಾ ನಿಂತಿರೋ ಬಾಟ್ಲಿಗಳು ಅಕುಲ್ ಅದೃಷ್ಟಾನೇ ಉಲ್ಟಾ ಪಲ್ಟಾ ಮಾಡ್ಬಿಡುತ್ತಾ? ವಿಲ್ ಬಿ ರೈಟ್ ಬ್ಯಾಕ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಟೈಮ್ ಇದೆ, ಕಾನ್ಸಂಟ್ರೇಟ್ ಮಾಡು. 2. 20 seconds. Level 4 complete. ವಿಷಯ ಗೊತ್ತಾ? 3ನೇ ಬಾಟ್ಲು 3 ಸೆಕೆಂಡ್ ಆಗಿದ ತಕ್ಷಣ ಬಿದ್ದೋಯ್ತು. ಅದಕ್ಕೆ ಹೇಳೋದು ಹೇಳ್ಬೇಕಪ್ಪ ಅದು. ನಾನು ತೊಡೆ ಬಿಲ್ಡಪ್ ಲಕ್ಕಿ ಸ್ಟಾರ್. ಈಗ ನಿಮ್ಮ ಹತ್ರ ಇರೋದು 1,00,000 ರೂಪಾಯಿ. ಥ್ಯಾಂಕ್ ಯು. ಅಕುಲ್ ಅವರ ಮನಿ ಟ್ರಿ ಪ್ಲೀಸ್. ಅಕುಲ್, ಈಗ 1 ಲಕ್ಷದಲ್ಲಿ ಇದ್ದೀರಾ. ನೆಕ್ಸ್ಟ್ ಗೇಮ್ 2 ಲಕ್ಷಕ್ಕೆ ಆಡ್ತೀರಾ ಇಲ್ಲ 1 ಲಕ್ಷ ತಗೊಂಡು ಸುಮ್ಮನೆ ಆಗ್ಬಿಡ್ತೀರಾ? ಇಲ್ಲ ಐ ಥಿಂಕ್ ಈ ಆಟದ ಮಜಾ ನನಗೆ ಕಿಕ್ ಕೊಡ್ತಾ ಇದೆ. ಡೆಫಿನೆಟ್ಲಿ ಐ ವಾಂಟ್ ಟು ಪ್ಲೇ. ಸೊ 2 ಲಕ್ಷದ ಆಟ ಆಡ್ತೀರಾ? ಆಡ್ತೀನಿ. ಶ್ಯೂರ್. ನೀಲಾಂಬರಿ, 2 ಲಕ್ಷ ರೂಪಾಯಿಗೆ ಅಕುಲ್ ಯಾವ ಆಟ ಆಡ್ತಾರೆ? ನೀಲಿ ನಕ್ಷ ಪ್ಲೀಸ್. ಗರನೆ ಗರಗರನೆ. ಆಟಗಾರನ ಸುತ್ತ ಒಂದರ ಮೇಲೆ ಒಂದು ಟಿನ್ಗಳನ್ನು ಜೋಡಿಸಿಡಲಾಗಿದೆ. ತನ್ನ ಕೈಯಲ್ಲಿರೋ ದಾರಕ್ಕೆ ಕಟ್ಟಿರೋ ಸ್ಪಿನ್ ಬಾಲ್ನಿಂದ ಗರಗರನೆ ತಿರುಗಿಸಿ ಮೇಲಿರೋ ಟಿನ್ ಅನ್ನಷ್ಟೇ ಕೆಳಗೆ ಕೆಡವಬೇಕು. 5 ಟಿನ್ಗಳನ್ನ ಭೂ ಕೈಲಾಸ ಸೇರಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಥ್ಯಾಂಕ್ ಯು. ಅಕುಲ್ ಅವರೇ, ಏನೋ ಕೈ ಕೊಟ್ಟಿದ್ದೀರಿ. ನಿಮ್ಮ ಎದುರುಗಡೆ 5 ಡಬ್ಬಗಳಿದೆ, ಕೈಯಲ್ಲಿ ಬಾಲ್ ಇದೆ. ಆ ಡಬ್ಬಗಳನ್ನ ಉರುಳಿಸಿ ಡಬ್ಬು ಗೆಲ್ಲಬೇಕು. ನೀವೀಗ ಯೂಸ್ ಮಾಡ್ತಿರೋದು ನಿಮ್ಮ 2ನೇ ಲೈಫ್ನ. ರೆಡಿ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. The game begins in 3, 2, 1. ಅಕುಲ್, ಕಾನ್ಸಂಟ್ರೇಷನ್ ಮಾಡು. ಒಂದು, 2ನೇ ಡಬ್ಬಾನೂ ಹೋಯ್ತು. 2, 35 ಸೆಕೆಂಡ್ ಇದೆ. 4, ಟೈಮ್ ತುಂಬಾ ಇದೆ ಅಕುಲ್. Level 6 complete.
ಅಕೋಲ್ ಡಬ್ಬು వచ్చింద్ర ಆಕ್ಚುಲಿ ದುಡ್ಗಿಂತ ಈ ಕಿಕ್ಕಿದೆಯಲ್ಲ, ಓ ಮೈ ಗಾಡ್, ಬಹುಶಃ ಒಂದು 10 ಬಾಟಲ್ ಇಳಿಸಿದ್ರೆ ಗೊತ್ತಿಲ್ಲ ಹಿಂಗಿರುತ್ತೆ ಅಂತ. ಹಿಂಗಿರುತ್ತೆ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರ? 10 ಬಾಟಲ್ ಇಳಿಸಿದ್ರೆ ಹೆಂಗಿರೋದೋ ಗೊತ್ತಿಲ್ಲ, ಬಹುಶಃ ಹಿಂಗಿರುತ್ತೆ ಏನೋ ಅಂತ ಅವಾಗ್ಲೇ ನಮಗೂ ಈ ಗ್ಲಾಸ್ ಬಾಟ್ಲ್ಗೂ ಸಂಬಂಧ ಇಲ್ಲ. ಈ ಗೆದ್ದಿದ ತಕ್ಷಣ ಎಕ್ಸೈಟ್ಮೆಂಟ್ ಅಲ್ಲಿ 10 ಬಾಟ್ಲು ಇಳಿಸಿದ್ರೆ ನೀರು ಅಥವಾ ಒಂದು ಕೂಲ್ ಡ್ರಿಂಕ್ ಅಥವಾ ಒಂದು ಜ್ಯೂಸ್ ಅಲ್ಲಮ್ಮ, 10 ಬಾಟ್ಲು ನೀರು ಇಳಿಸಿದ್ರೆ ಬೇರೆ ಕಿಕ್ ಯಾವ್ದು ಬರಲ್ಲ, ಬರೀ ಇದನ್ನ ಇಳಿಸ್ಬೇಕಷ್ಟೇ. ಬಟ್ ಆಕ್ಚುಲಿ ಮಸ್ತ್ ಮಜಾ ಕೊಡ್ತಾ ಇದೆ ಆಕ್ಚುಲಿ. ಅಕುಲ್ಗೆ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಅಕುಲ್. ನೀವು ಗೆದ್ದಿರೋ ದುಡ್ಡು 2 ಲಕ್ಷ ರೂಪಾಯಿ. ಥ್ಯಾಂಕ್ ಯು. ನಿಮ್ಮ ಮನಿ ಟ್ರೀ, ನಿಮ್ಮ ದುಡ್ಡಿನ ಮರ ನೋಡ್ಕೊಂಬೋಣ. ಮನಿ ಟ್ರೀ ಪ್ಲೀಸ್. 2 ಲಕ್ಷದಲ್ಲಿ ಇದ್ದೀರಾ. ನೆಕ್ಸ್ಟ್ ಆಟ 3 ಲಕ್ಷಕ್ಕೆ ಲೈಫ್. ಇನ್ನೂ 2 ಇದೆ. ಓಕೆ. ಬಟ್ 3 ಲಕ್ಷದ ಆಟ ಇದೆಯಲ್ಲ, ತುಂಬಾನೇ ಟಫ್ ಆಗಿರುತ್ತೆ. ಬಟ್ 3 ಲಕ್ಷ ಗೆದ್ದುಬಿಟ್ರೆ ಅದು ಸೇಫ್ ಝೋನ್ ಕೂಡ. ಓಕೆ. ಈಗ ನೀವು ಆಡ್ತೀರಾ ಬಿಡ್ತೀರಾ ಹೇಳೋ ಸಮಯ. ಆಡ್ತೀರಾ? ಬಟ್ ಕಮಿಟ್ ಮಾಡ್ಕೊಂಡ್ಬಿಟ್ರಾ ಆಡ್ತೀರಿ ಅಂತ. ಇದಕ್ಕೆ ಡೆಸಿಷನ್ ನಾನು ಕೇಳಬೇಕಾಗಿರೋದು, ನನ್ನ ಬ್ರದರ್ ಬಂದಿದ್ದಾರೆ, ಡಾಕ್ಟರ್ ಚಕ್ರಧರ್. ಈಸ್ ಅ ಡೆಂಟಿಸ್ಟ್, ಒನ್ ಆಫ್ ದ ಬೆಸ್ಟ್ ಡೆಂಟಿಸ್ಟ್ ಅಂತ ಹೇಳ್ಬೋದು. ಅವ್ರು ಕೂತಿದ್ದಾರೆ. ಅವ್ರೇನಾದ್ರು ಗೋ ಅಂತ ಹೇಳಿದ್ರೆ ಐ ಆಮ್ ರೆಡಿ ಟು ಡೂ ಇಟ್. I think you should go. I want you to play. ಆಡ್ಲಾ? Yes. ಆಡ್ತೀನಿ ಬಿಡಿ. ಥ್ಯಾಂಕ್ ಯು ಡಾಕ್ಟರ್. ಅಲ್ಲಿಗೆ ಆಡ್ತಾರೆ. ಕಮಿಟ್ ಆಗಾಯ್ತು. ಸೊ ನೀಲಾಂಬರಿ, ಅಕುಲ್ ಅವರ 3 ಲಕ್ಷದ ಆಟ ಯಾವುದು? ಬ್ಲೂ ಪ್ರಿಂಟ್ ಪ್ಲೀಸ್. ಪ್ಲಾಸ್ಟಿಕ್ ನಿಲ್ಲಿಸಿ ನೀರಿನ ಬಾಟಲ್ಗಳನ್ನು ಕಂಡಲ್ಲಿ ಎಸಿಬೇಡಿ ಅನ್ನೋದು ಪರಿಸರವಾದಿಗಳ ಘೋಷವಾಕ್ಯ. ಬಾಟಲ್ ಬಿಸಾಡೋದು ಖಂಡಿತ ತಪ್ಪು ಅನ್ನೋದನ್ನ ಮನಸ್ಸಲ್ಲಿ ಅನ್ಕೊಂಡು ಆಟಗಾರ ಅದೇ ಅರ್ಧ ತುಂಬಿದ ಬಾಟಲ್ಗಳನ್ನು ಎದುರಿಗೆ ಇರೋ ಟೇಬಲ್ ಮೇಲೆ ಎಸಿಬೇಕು. 10ರಲ್ಲಿ 2 ಬಾಟ್ಲಿ ಆದ್ರೂ ಟೇಬಲ್ ಮೇಲೆ ಕೂರಬೇಕು. ಅದನ್ನ ಮಾಡೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಅಕುಲ್, ಎಷ್ಟು ಟೆನ್ಷನ್ ಇದೆ? ಟೆನ್ಷನ್ಗಿಂತ ಒಂದು ಖುಷಿನ ಅನುಭವಿಸ್ಬೇಕು, ಆ ಒಂದು ಭಯನ ಏನೋ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಆ ಕಿಕ್ಕಿದೆ ನನಗೆ. ಈ ಆಟನ ಇಲ್ಲಿವರೆಗೂ ಸೂಪರ್ ಮಿನಿಟ್ ಅಲ್ಲಿ ಯಾರೂ ಆಡಿಲ್ಲ. ಓ, ದಿಸ್ ಇಸ್ ಫ್ರೆಶ್ ಗೇಮ್. ರೆಡಿ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. The game begins in 3, 2, 1. Oh. ಅಕುಲ್, 2 ಬಾಟ್ಲುಗಳು ನಿಲ್ಲಬೇಕು. 45 ಸೆಕೆಂಡ್. ಸೆಕೆಂಡ್ ಬ್ಯಾಲೆನ್ಸ್ ಇದೆ. ಒಂದಾಯ್ತು. 20 seconds. 10. Level 7 fail. ಅಕುಲ್, ಒಂದು ಬಾಟ್ಲನ್ನ 30 ಸೆಕೆಂಡ್ಗೂ ಮುಂಚೆ ನಿಲ್ಸಿದ್ರಿ. ಆಗ ನನಗನ್ಸ್ತು ನೀವು ನಿಲ್ಸ್ತೀರಾ, 3 ಲಕ್ಷ ಹಾಕ್ಕೊತೀರಾ. ವಿತೌಟ್ ಒಂದು ಲೈಫ್ನ ವೇಸ್ಟ್ ಮಾಡಿದೆ. ಬಟ್ 2ನೇ ಲೈಫ್ನ ಕಳ್ಕೊಂಡಿದ್ರೆ. ಈ ಬಾಟ್ಲು ನೋಡಿ ಹೇಗೆ ಬ್ಯಾಲೆನ್ಸ್ ಆಗಿ ನಿಂತಿದೆ. ಐ ನೋ.
ಪ್ರಯತ್ನ ಮಾತ್ರ ನಮ್ಮ ಕೈಯಲ್ಲಿದೆ, ಫಲ ಅವನ ಕೈಯಲ್ಲಿದೆ. ಸೊ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಲಾಟ್. ಈ ಸತಿ ಅಲ್ಲಿ ಟ್ರೈ ಮೈ 100%. ಯಾಕಂದ್ರೆ ಬೇರೆ ವಿಧಿ ಇಲ್ಲ, ಇದು ಆಡ್ಲೇಬೇಕು, ಗೆಲ್ಲೇಬೇಕು. ಗೆದ್ದಿಲ್ಲ ಅಂದ್ರೆ 50,000 ತಗೊಳಕ್ಕೆ ರೆಡಿ ಆಗಿದ್ದೀನಿ. ಡೂ ಆರ್ ಡೈ. ಅದು ಥ್ಯಾಂಕ್ ಯು. ಒಂದ್ಸಲಿ ಅಮ್ಮನ ಆಶೀರ್ವಾದ ತಗೊಂಬಿಡಿ ಮಾಮಿ. ಲೈಫ್ ಬಾಯ್ ಮೊಮೆಂಟ್ ಆಫ್ ದ ಡೇ. ಓಕೆ, ಥ್ಯಾಂಕ್ ಯು ಡಾಕ್ಟರ್. 1.5 ಲಕ್ಷ ರೆಡಿ ಮಾಡ್ಕೋ. ಅಕುಲ್, ನೀವೀಗ 3ನೇ ಲೈಫ್ನ ಬಳಸ್ತಾ ಇದ್ದೀರಾ. ಇದು ನಿಮ್ಮ ಕೊನೆಯ ಲೈಫ್. ಹಾಗೆ ಡಲ್ ಆಗ್ಬಿಟ್ರಿ. ನೋ ನೋ ನೋ, ಐ ಥಿಂಕ್ ಸ್ಟ್ರಾಟಜಿ ಪ್ಲಾನ್ ಮಾಡ್ತಿದ್ದೀನಿ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. Cool, careful. Oh. Akul, 45 seconds balance. ಎರಡು ಟೇಬಲ್ ಚೇಂಜ್ ಮಾಡಿದ್ರು, ಒಂದು ಬಾಟ್ಲು ನಿಲ್ಲಿಲ್ಲ. 30 seconds. ಮುಂದೆ ಆಡೋಕೆ ಲೈಫ್ ಇಲ್ಲ, ಬಾಟಲ್ಗಳು ನಿಲ್ತಿಲ್ಲ. 3 ಲಕ್ಷ ಗೆಲ್ತಾರ, ಆ ದೇವ್ರೇ ಬಲ್ಲ. ವಿಲ್ ಬಿ ರೈಟ್ ಬ್ಯಾಕ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. 30 seconds. Oh, 20 seconds. Oh. 10. Game over. ಒಂದು ನಿಮಿಷ. ಎಲ್ಲಿ ಡಾಕ್ಟರ್ ನಿಮ್ ಕ್ಲಿನಿಕ್ಕು? ಎಲ್ಲಿ ನೋಡಿ, ಎಲ್ಲಿ ಡಾಕ್ಟರ್ ನಿಮ್ ಕ್ಲಿನಿಕ್? ಮೋದಿ ಹಾಸ್ಪಿಟಲ್ ಮೇನ್ ರೋಡ್. ಡೆಂಟಲ್ ಡಾಕ್ಟರ್. ಹೌದು. ಅಲ್ಲ, ಅವ್ರದ್ದೇನು ಗೊತ್ತಾ, ಅವ್ರ ಕಾನ್ಸೆಪ್ಟ್ ಯುವರ್ ಪೇನ್ ಇಸ್ ಮೈ ಗೇನ್. ನಿನ್ನೋ ನನ್ ದುಡಿಮೆ. ಸೊ ಅದನ್ನ ಜೀವನಕ್ಕೆ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಹೌದು. ಈ ವಾಂಟ್ ಎಂಟರ್ಟೈನ್ಮೆಂಟ್. ಖುಷಿ ಕೊಟ್ಟ ಅಟ್ಲೀಸ್ಟ್ ಡಾಕ್ಟರ್. ಐ ಆಮ್ ರಿಯಲಿ ಹ್ಯಾಪಿ ದಟ್ ಯು ಪರ್ಫಾರ್ಮ್ಡ್ ಇಟ್ ರಿಯಲಿ ವೆಲ್. He performed very well. ಆಕ್ಚುಲಿ ಹಿ ಡಿಡ್ ಹಿಸ್ ಬೆಸ್ಟ್. ಅಂದ್ರೆ ಅಕುಲ್ನ ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ, ಹಿ ಬೀಯಿಂಗ್ ಅ ರಿಯಾಲಿಟಿ ಸ್ಟಾರ್, ಹಿ ಹ್ಯಾಸ್ ಟು ಪರ್ಫಾರ್ಮ್. ಹಿ ಶುಡ್ ನಾಟ್ ಕ್ವಿಟ್ ಇನ್ ದ ಮಿಡಲ್. ಇನ್ನೊಂದು ಚಾನ್ಸ್ ಕೊಟ್ರು ಅವ್ನು ಇನ್ನೊಂದು ಆಡಿಸ್ತಾ ಇಮೇಜ್ಗೆ 1.5 ಲಕ್ಷ ಕಳ್ಕೊಂಡ್ವಪ್ಪ ನಾವು. ಪರವಾಗಿಲ್ಲ, ಇನ್ನೊಂದ್ರಲ್ಲಿ ಬರುತ್ತೆ. ಬಟ್ ಐ ವಾಂಟ್ ಹಿಮ್ ಟು ಪ್ಲೇ. ಡಾಕ್ಟರ್, ಒಂದು ಹಲ್ ಕೀಳಕ್ಕೆ ಎಷ್ಟು ದುಡ್ಡು ತಗೋತೀರಾ? ಬಿಟ್ವೀನ್ ಅರೌಂಡ್ 500. ಅಂದ್ರೆ 1.5 ಲಕ್ಷಕ್ಕೆ ಎಷ್ಟು ಕೀಳ್ಬೇಕು ನೀವು? ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟ್ರೆ. ನಮಗೆ 1.5 ಲಕ್ಷ ಉಳಿಸಿದ್ದಕ್ಕೆ ನಮ್ಗೆ 1.5 ಲಕ್ಷ ಉಳಿಸಿದ್ದೀರಾ. ಥ್ಯಾಂಕ್ ಯು. ಕೂತ್ಕೊಳ್ಳಿ ಡಾಕ್ಟರ್, ಕೂತ್ಕೊಳ್ಳಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಅಕುಲ್, ವೆಲ್ ಪ್ಲೇಡ್. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ಲಿ ಐ ಶುಡ್ ಥ್ಯಾಂಕ್ ಯು ಗಣಿ. ತುಂಬ ಚೆನ್ನಾಗಿದ್ದನ್ನು ಬಹುಶಃ 8 ವರ್ಷ ಆದಮೇಲೆ ನಿಮ್ಮನ್ನು ಮತ್ತೆ ಟೆಲಿವಿಷನಲ್ಲಿ ನೋಡ್ತಾ ಇದ್ದೀನಿ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಅದ್ಭುತವಾದ ಕಾರ್ಯಕ್ರಮ. ಆ್ಯಕ್ಚುಲಿ ಒಬ್ಬ ಆ್ಯಂಕರ್ ಆಗಿ ಇಸ್ ಎನಿಬಡೀಸ್ ಡ್ರೀಮ್ ಈ ಥರ ಸೂಪರ್ ಮಿನಿಟ್ ಮಾಡೋದು. ಆ್ಯಂಡ್ ಯು ಡೂಯಿಂಗ್ ಇಟ್ ಸೋ ವೆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅಕುಲ್, ಭಾಳ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಆ್ಯಂಡ್ ಶೋಗೆ ಬಂದು ನಮ್ಮನ್ನೆಲ್ಲ
ಎಂಟರ್ಟೈನ್ ಮಾಡಿದ್ರಿ. ಆ ಎನರ್ಜಿ, ಹೈ ಕರೆಂಟ್ ಎನರ್ಜಿ ನಿಮ್ಮ ಹತ್ರ ಇದೆ. ಆ್ಯಂಡ್ ಆ ಬಾಳೆಕಾಯಿ ಜೋಕು, ಸೀರಿಯಸ್ ಬಾಳೆಕಾಯಿ ತುಂಬಾ ಮುಗ್ಧ ಗಣಿ. ಹೌದು, ಮುಗ್ಧ ಹೌದು. ಆಕ್ಚುಲಿ ಈ ಎಪಿಸೋಡಿಂದ 3 ವಿಷಯ ಕೊಟ್ಟು ಹೋಗಿದ್ದೀರಾ. ಪೋಟಿ ಬಾಳೆಕಾಯಿ, ಐ ಲವ್ ಇಟ್. ಥ್ಯಾಂಕ್ ಯು ಫಾರ್ ಎಂಟರ್ಟೈನಿಂಗ್ ಅಸ್ ಗಣಿ. ಥ್ಯಾಂಕ್ಸ್ ಅ ಲಾಟ್. ನೀವು ತಗೊಂಡು ಹೋಗ್ತಿರೋದು 50,000 ರೂಪಾಯಿ. ಥ್ಯಾಂಕ್ ಯು. ಓಕೆ ಗಣಿ, ನಂದೊಂದು ವಿನಂತಿ, ಅದು ನೀವು ಮಾಡ್ತೀರಿ ಅನ್ನೋ ಒಂದು ಭರವಸೆ ನನಗಿದೆ. ಈಗ ನಾನು 50,000 ರೂಪಾಯಿ ಏನು ತೊಗೊಂಡಿದ್ದೀನೋ ಅದು ಆ್ಯಕ್ಚುಲಿ ನಾನು ಫಸ್ಟಿಂದ ಅಂದ್ಕೊಂಡಿದ್ದು ಏನೇ ದುಡ್ಡು ಬಂದರೂ ಕೂಡ ಐ ವಿಲ್ ನನ್ನ ಕಡೆಯಿಂದ ಒಂದು ಸೋಷಿಯಲ್ ಸರ್ವಿಸ್ ಮಾಡೋಣ ಅಂತ. ಆ 50,000 ರೂಪಾಯಿ ರಮಣ ಮಹರ್ಷಿ ಬ್ಲೈಂಡ್ ಸ್ಕೂಲ್ಗೆ ನಾನು ಡೊನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೂಪರ್. ಈ ವಿಷಯ ಅವ್ರಿಗೆ ಗೊತ್ತಿಲ್ಲ, ಬಹುಶಃ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗತ್ತೇನೋ ಅವ್ರಿಗೆ. ಬಟ್ ನಿಜವಾಗ್ಲೂ ಅಲ್ಲಿ ತುಂಬ ಜನ ಕಾಣದೇ ಇರೋರು ತುಂಬ ಜನ ಇದ್ದಾರೆ. ಹಾಗಾಗಿ ಅವ್ರಿಗೆ ಈ 50,000 ರೂಪಾಯಿ ಒಂದು ಸಹಾಯ ಆದರೆ ನನ್ನ ಕಡೆಯಿಂದ ಅದಕ್ಕಿಂತ ಹೆಚ್ಚಿನ ಖುಷಿ ನಾನು ಪಡಲ್ಲ. ವೆರಿ ನೈಸ್. ಥ್ಯಾಂಕ್ ಯು. ಈ 50,000ದಿಂದ ಯಾರಿಗಾದ್ರೂ ಒಬ್ರಿಗೆ ಬೆಳಕು ಬರಲಿ ಅಂತ ಹೇಳ್ತಾ, ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ ಬಹುಮಾನ ಕೊಡೋ ಸಮಯ. ಅದನ್ನ ಗೆದ್ದಿದ್ದಾರೆ ಅಕುಲ್ ಬಾಲಾಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಫೆವಿಕ್ವಿಕ್ ಬೇಕಾಗಿರುವಂಥದ್ದು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಶ್ವೇತಾ ಹಾಗೆ ಅಕುಲ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇವತ್ತಿನ ಈ ಎಪಿಸೋಡ್ ಮುಗಿಸೋ ಸಮಯ. ನಾಳೆ ಅಂದರೆ 1350 ಮಿನಿಟ್ಗಳ ನಂತರ ನಾನು ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಿಮ್ಮ ಚಿನ್ನದ ಗಣಿ ಗಣೇಶಿಂದ ನಿಮ್ಮೆಲ್ರಿಗೂ ಶುಭರಾತ್ರಿ, ನಮಸ್ಕಾರ, ಗುಡ್ ನೈಟ್. ಒಂದೇ ಏಟಿಗೆ ಒಂದು ಬಿಟ್ಟು ಎಲ್ಲ ಬಿದ್ದೋಯ್ತು. ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ ಅಕುಲ್. ಸುಷ್ಮಾ ಅವರೇ, ನಿಮ್ಮನ್ನ ಸಪೋರ್ಟ್ ಮಾಡೋಕೆ ಯಾರು ಬಂದಿದ್ದಾರೆ? ನಮ್ಮ ಅಕ್ಕ ಬಂದಿದ್ದಾರೆ. ಕೈ ಅನ್ನಿ ಒಂದ್ಸಲ. ಅದ್ರ ಜೊತೆಗೆ ನಮ್ಮ ಏರಿಯಾ ಹುಡುಗರು ಹುಡುಗಿರೆಲ್ಲ ಬಂದಿದ್ದಾರೆ. ಕೈ ಹತ್ರ ಬಾ. ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು. ಆ ರಾಜ, ಏ ರಾಣಿ, ಏ ಜಾಕಿ, ಏ ಜೋಕರ್ ಎದುರಲ್ಲಿ ನಿಗಾ ಇಡು, ಎದುರಲ್ಲಿ ನಿಗಾ ಇಡು. ಒಳ್ಳೆ ಟೋಪಿ ಆಗ್ತದೆ ಈಗ. ಏನ ಯಾವಾಗ ಕಡೆ ನನ್ ಕೆಲ್ಸ ಬೇಕಾದಷ್ಟಿದೆ. ನೀ ಬಿಡಮ್ಮ, ಕೆಲ್ಸ ಮಾಡ್ಬೇಕು. ನೀನ್ ಉಣ್ಣಕ್ ತಿನ್ನಕ್ ಮಾಡಕ್ಕೆ ಟೈಮ್ ಸಾಕಾಗಲ್ಲ ನನಗೆ. ತಿಂಡಿ ಆಗ್ತಿದ್ದಂಗೆ ಊಟ ಕೇಳ್ತೀಯ, ಊಟ ಆಗ್ತಿದ್ದಂಗೆ ಅಂತೀಯ. ಏನ್ರಪ್ಪ, ಇನ್ನೂ ನಾನು ಆಕ್ಷನ್ ಹೇಳಿಲ್ಲ. ಕೊಲ್ಲು ಹುಡುಗಿ ಒಮ್ಮೆ ನನ್ನ